Okay, these 2 points, so you just screenshot this will help you along with this table. ಈ ಟೇಬಲ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಟೇಬಲ್ ಅಲ್ಲಿ ನಿಮಗೆ ಜನರೇಷನ್ ಯಾವ ಟೈಟಲ್ ಅಲ್ಲಿ ಯಾವ ಟೈಮ್ ಮೇಲೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅಂತ ಇದರಲ್ಲಿ ಇದೆ. ಸೊ ಇದು ನೀವು ನೋಡ್ಬೇಕಾಗಿರೋದು ನಿಮ್ಮ ಟೈಟಲ್ ಇದರಲ್ಲಿ ಯಾವ್ದಿದೆ, ಜೊತೆಗೆ ನಿಮಗೆ ಎಷ್ಟು ಜನರೇಷನ್ ಸಿಗುತ್ತೆ, ನಂಬರ್ ಆಫ್ ಜನರೇಷನ್ ಇಲ್ಲಿದೆ, ಆಮೇಲೆ ಯಾವ ಟೈಟಲ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಇದಿಷ್ಟು ಈ ಟೇಬಲ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಿಮ್ ಟೈಟಲ್ ಇಲ್ಲಿ ನೋಡ್ಕೊಳ್ಳಿ, ಅದಾದ್ಮೇಲೆ ಎಷ್ಟು ಜನರೇಷನ್ ಸಿಗುತ್ತೆ ಅಂತ ನೋಡ್ಕೊಳ್ಳಿ, ಯಾವ ಟೈಟಲ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಇದನ್ನ ಇಲ್ಲಿ ರೆಫರ್ ಮಾಡಬಹುದು. ಅಕಸ್ಮಾತ್ ನಿಮ್ ಟೈಟಲ್ ನಿಮ್ಮ ಡೌನ್ಲೈನ್ ಟೈಟಲ್ ಇದನ್ನ ಹೈಯರ್ ಆಯ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಜನರೇಷನ್ ವಿಲ್ ಬಿಕಮ್ 0. ಓಕೆ, ಸೊ ಇವಾಗ ನಮ್ಮ ಇವತ್ತು ನಿನ್ನೆ ಕೊಟ್ಟಿದ್ದ ಒಂದು ಹೋಮ್ ವರ್ಕ್ ಇಂದ ಸ್ಟಾರ್ಟ್ ಮಾಡೋಣ. ಇವಾಗ ಫೇಸ್ಬುಕ್ ಲೈವ್ ಹೋಗಿದೆ. ಸೊ ನಿನ್ನೆ ಕೊಟ್ಟಿದ್ದ ಹೋಮ್ ವರ್ಕ್ ಇಂದ ಮುಂದೆ ಹೋಗೋಣ. ಓಕೆ, ಇದು ನಾವು ನಿನ್ನೆ ಕೊಟ್ಟಿದ್ದ ಹೋಮ್ ವರ್ಕ್. ಇದರಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಬಂದು ಈ ತರ ನಮ್ಮ ಕ್ಯಾಲ್ಕುಲೇಷನ್. ಸೊ ಫೈನಲ್ ಆನ್ಸರ್ ಇಸ್ 6280 rupees. ಸೊ ಇದರಲ್ಲಿ ಏನೇನೆಲ್ಲ ಡೌಟ್ಸ್ ಇದೆ ಇವಾಗ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಈ ಒಂದು ಇದರಲ್ಲಿ. ಸೊ ಫಸ್ಟ್ ಸನತ್ ಕೇಳಿರೋದು ಅಪ್ಲೈನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದಾರೆ, ಡೌನ್ಲೈನ್ SID ಇದ್ದಾರೆ. ಸೊ ರೂಲ್ ನಂಬರ್ 1 ಅಪ್ಲೈ ಮಾಡೋ ಇಲ್ಲ ಅಂದ್ರೆ ರೂಲ್ ನಂಬರ್ 4 ಅಪ್ಲೈ ಮಾಡೋಗಿದ್ರೆ B1 ಕ್ವಾಲಿಫೈ 60 ಅಲ್ಲ, ಎಂಟರ್ GBV ಆಫ್ B. ಸೊ B GBV ಮೇಲೆ ನನಗೆ 5% ಗ್ಯಾರಂಟಿ ಆಗಿ ಸಿಗುತ್ತೆ. ಸೊ ಎಂಟರ್ GBV is 1,30,000. B GBV ಬಂದು 1,30,000 ಇದೆ. 1,30,000 ಮೇಲೆ 5% ಗ್ಯಾರಂಟಿ ಆಗಿ ಅಪ್ಲೈನ್ಗೆ ಸಿಗುತ್ತೆ. ಓಕೆ, ಅಪ್ಲೈನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಡೌನ್ಲೈನ್ ಬಂದು B, ಆಮೇಲೆ A ಬಂದು LPP ತಗೊಳ್ಳೋದಕ್ಕೆ ಓನ್ಲಿ B ಲೆಗ್ ಇಂದ ಮಾತ್ರ ಕ್ವಾಲಿಫೈ ಆಗಿದೆ, C ಲೆಗ್ ಇಂದ ಕ್ವಾಲಿಫೈ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ 97,200 ಕ್ರಾಸ್ ಆಗಿಲ್ಲ, ಅದಕ್ಕೆ C ಲೆಗ್ ಇಂದ LPP ಸಿಗೋದಿಲ್ಲ. B ಲೆಗ್ ಇಂದ LPP ಸಿಗುತ್ತೆ, ಆದ್ರೆ ಎಂಟೈರ್ B GBV ಮೇಲೆ 5% ಗ್ಯಾರಂಟಿ ಆಗಿ ಮಾತ್ರ ಸಿಗುತ್ತೆ. ಇದರಲ್ಲಿ ಜನರೇಷನ್ ಸಿಗೋದಿಲ್ಲ. ಆಸ್ ಪರ್ ಪಾಯಿಂಟ್ ನಂಬರ್ 4 ಜನರೇಷನ್ ಅಂದ್ರೆ B PGBV ಮೇಲೆ ನಾನು ಜನರೇಷನ್ ತಗೊಳ್ಳೋ ಆಗಿಲ್ಲ ಅಷ್ಟೇನೆ. ಸೊ B GBV ಬಂದು 1,30,000 ಇದೆ. 1,30,000 ಮೇಲೆ 5% ಅಂದ್ರೆ 6,500 LPP ಪಾಯಿಂಟ್ ಗ್ಯಾರಂಟಿ ಆಗಿ ಹೇಗೆ ಸಿಗುತ್ತೆ. ಸೊ ದಿಸ್ ಈಸ್ ಹೌ ದಿ ಕ್ಯಾಲ್ಕುಲೇಷನ್ ಇಸ್ ಟು ಬಿ ಡನ್. ಸೊ ಡೌನ್ಲೈನ್ ಹೈಯರ್ ಟೈಟಲ್ ಇದ್ರೂ ಕೂಡ ತೊಂದರೆ ಇಲ್ಲ, ಡೌನ್ಲೈನ್ LPP ಕ್ವಾಲಿಫೈ ಆಗಲ್ಲ, ಅಲ್ಲಿ ತನಕ ಏನು ತೊಂದರೆ ಇಲ್ಲ. ಅಕಸ್ಮಾತ್ ಆದಾಗ ನನಗೆ 4,860 ಗ್ಯಾರಂಟಿ ಮಾತ್ರ ಸಿಗುತ್ತೆ. ನನಗೆ ಜನರೇಷನ್ ಇದರಲ್ಲಿ ಇನ್ನೇನಾದ್ರು ಡೌಟ್ಸ್ ಇದ್ರೆ ಡೌಟ್ಸ್ ಇಲ್ಲ ಅಂದ್ರೆ we'll go for next calculation. Next ಇನ್ನೇನಾದ್ರೂ ಕ್ಯಾಲ್ಕುಲೇಷನ್ ಮತ್ತೆ ಮಾಡೋಣ. Any other doubts?
No doubts. B 25,000 ಆಗಬೇಕು. ಮಾಲಿನಿ ಅವರ ಕ್ವಶನ್ ಅರ್ಥ ಆಗಿಲ್ಲ. ಮಾಲಿನಿ ಅವರೇ, ಬಿ ಅಪ್ಲೈನ್ ಟೈಟಲ್ ಗಿಂತ ಹೈಯರ್ ಟೈಟಲ್ ಇದ್ದಾರೆ, ಅದಕ್ಕೆ ಜನರೇಷನ್ ಸಿಗೋದಿಲ್ಲ. ರಿಮೆಂಬರ್, ನಾವು ಅವಾಗಲೇ ನೆಕ್ಸ್ಟ್ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ತೋರಿಸಿದ್ವಿ. ಡೌನ್ಲೈನ್ ಟೈಟಲ್ ಅಪ್ಲೈನ್ ಟೈಟಲ್ ಗಿಂತ ಹೈಯರ್ ಇದ್ದಾಗ ಜನರೇಷನ್ ಸಿಗಲ್ಲ, ಗ್ಯಾರಂಟಿ ಮಾತ್ರ ಸಿಗುತ್ತೆ. 5% ಆಫ್ ಎಂಟೈರ್ GBV. ಸಿನ್ಸ್ ಬಿ LPB ಕ್ವಾಲಿಫೈ ಆಗಿಲ್ಲ, ಅದಕ್ಕೆ ಬಿ ನ ಎಂಟೈರ್ GBV ಮೇಲೆ 5% ಗ್ಯಾರಂಟಿ ಆಗಿ ಸಿಗುತ್ತೆ. ವೇಣುಗೋಪಾಲ ಅವರೇ, ಬಿ GBV ಕ್ಯಾಲ್ಕುಲೇಟ್ ಮಾಡಿ, ನಾಟ್ 3,000 ಎಲ್ಲಿದೆ ಬಂತು, 30,000 ಎಲ್ಲಿದೆ ಬಂತು. ಬಿ 25,000 GBV ನೋಡ್ಕೊಳ್ಳಿ, ಬಿ GBV. ಓಕೆ, PGBV ಅಲ್ಲ. ಅಕಸ್ಮಾತ್ ಡೌನ್ಲೈನ್ ಕ್ವಾಲಿಫೈ ಆಗಿದ್ದಾಗ ಅವಾಗ ನಾವು ಮಿನಿಮಮ್ ಗ್ಯಾರಂಟಿ ವಿಲ್ ಬಿ 4,860. ಡೌನ್ಲೈನ್ LPV ಕ್ವಾಲಿಫೈ ಆಗಿಲ್ಲ ಅಂದಾಗ GBV ಮೇಲೆ 5%. ಓಕೆ, ಸೊ ಇವಾಗ ಸ್ವಲ್ಪ ಮುಂದೆ ಇನ್ನೊಂದು ಸ್ಟೆಪ್ ಇಡೋಣ. ಸೊ 2 ಲೆಗ್ ಇಂದ ಇವಾಗ 3 ಲೆಗ್ ವರ್ಕಿಂಗ್ ನೋಡೋಣ. ಸೊ ಇವಾಗ ನಾನು 4 ಪಾಯಿಂಟ್ ನೋಡಿದ್ವಿ. 4 ಪಾಯಿಂಟ್ ಇಂದು ಕೂಡ ನಿಮ್ಗೆ ಒಂದೇ ಎಕ್ಸಾಂಪಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇವಾಗ ಈ ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಸೇಮ್ ಎಕ್ಸಾಂಪಲ್ ಆದ್ರೆ ಸ್ವಲ್ಪ ಡಿಫರೆನ್ಸ್ ಇದೆ. ಸೊ ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡಿ. ಇದ್ರಲ್ಲಿ ಏನ್ ಡಿಫರೆನ್ಸ್ ಇದೆ ಅಂತ ನೋಡಿ. ಇವಾಗ ಇನ್ಕಮ್ ಡಿಫರೆನ್ಸ್ ಏನಾದ್ರೂ ಬರುತ್ತಾ ಅಂತ ನೋಡಿ. ಎಲ್ಲಾರು ನಿಮ್ಮ ಬುಕ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೇಮ್ ಸ್ಟ್ರಕ್ಚರ್, ಸ್ಮಾಲ್ ಡಿಫರೆನ್ಸ್. ಶ್ರೀಕಾಂತ ಮೂರ್ತಿ ಕಡೆಯಿಂದ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸ್ವಲ್ಪ ಲೇಟ್ ಆಗಿ. ಎಸ್, ಸವಿತಾ ಬಸಪ್ಪ ಅವರ ಹೇಳಿದ ಪ್ರಕಾರ ಡೌನ್ಲೈನ್ ಟೈಟಲ್ ಅಪ್ಲೈನ್ ಟೈಟಲ್ ಗಿಂತ ಹೈಯರ್ ಇದ್ದಾಗ LPB ಸ್ವಲ್ಪ ಕಟ್ ಆಗುತ್ತೆ. ಏನ್ ಕಟ್ ಆಗುತ್ತೆ? ಜನರೇಷನ್ ಕಟ್ ಆಗುತ್ತೆ. ಇದು ಕ್ಯಾಲ್ಕುಲೇಟ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ ಇದರಲ್ಲಿ.
ಸನತ್ ಅಂಡ್ ಮಂಜುಳಾ ಅವರೇ ಪ್ಲೀಸ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ನನ್ನ ಪ್ರಕಾರ ನೀವು ಸಿ ಲೆಗ್ ಅಲ್ಲಿ ಎಲ್ಲೋ ಮಿಸ್ ಮಾಡಿದಿರಾ. ಪ್ಲೀಸ್ ಕ್ರಾಸ್ ಚೆಕ್. ಸೊ ಯಾರ್ಯಾರಿಗೆಲ್ಲ ಅರ್ಥ ಆಗಿಲ್ಲ, ಐ ಆಮ್ ಜಸ್ಟ್ ಪುಟಿಂಗ್ ಯು ಟೈಟಲ್. Sorry, J is not NQT, he is qualified director. ಕಾಪಿ ಮಾಡಿದಾಗ ಡಿಲೀಟ್ ಮಾಡೋದು ಬರುತ್ತೆ. J qualified director. ಓಕೆ, ಸ್ವಾತಿ ಅವ್ರದ್ದು 220 rupees ಜಾಸ್ತಿ ಬಂತು. ಸ್ವಾತಿ ಅವರೇ ಆಲ್ಮೋಸ್ಟ್ ಕರೆಕ್ಟ್. ಐ ಥಿಂಕ್ 220 rupees ಜಾಸ್ತಿ ಬಂತು ನಿಮ್ದು. ಮಂಜುಳಾ ಮೇಡಮ್ದು 500 rupees ಕಡಿಮೆ ಆಯ್ತು. ಆದವರು ಇವನ್ ಬಿ ಎಲ್ ಪಿ ಬಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಓಕೆ, ಈ ಎಕ್ಸಾಂಪಲ್ ಅಲ್ಲಿ ಓನ್ಲಿ 2 people ಆರ್ LPB qualifiers, A and B. C is not an LPB qualifier. ಸೊ ನನ್ನ ಪ್ರಕಾರ ಕೆಲವರು ಎರಡೂ ಲೆಗ್ ಇಂದ ಬಿ ಅಂಡ್ ಸಿ ಅವರು ಕೂಡ LPB ಕ್ವಾಲಿಫೈ ಆಗಿದ್ದಾರೆ ಅಂತ ಅನ್ಕೊಂಡಿದ್ರಿ. ಸಿ ಇಸ್ ನಾಟ್ ಎನ್ LPB ಕ್ವಾಲಿಫೈಯರ್. ಯಾಕೆ ಅಂತ ಹೇಳಿದ್ರೆ ಯಾವ ಲೆಗ್ ಅಲ್ಲೂ ಕೂಡ ಅವ್ರಿಗೆ LPB ಕ್ವಾಲಿಫೈ ಆಗಿಲ್ಲ. ಒಂದು ಲೆಗ್ ಅಲ್ಲಿ 70,000 ಇದೆ, ಇನ್ನೊಂದು ಲೆಗ್ ಅಲ್ಲಿ 35,000 ಇದೆ. ದಟ್ಸ್ ವೈ ಸಿ is not LPB ಕ್ವಾಲಿಫೈಯರ್. ಪುಷ್ಪಾವತಿ ಮೇಡಮ್ ತುಂಬಾ ಜಾಸ್ತಿ ಬಂತು, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಬಿ ಟೈಟಲ್ ಎ ಗಿಂತ ಹೈಯರ್ ಇದೆ. ಸೊ ದಟ್ ಮೀನ್ಸ್ ಜನರೇಷನ್ ಸಿಗೋದಿಲ್ಲ. ಎಸ್, ಸ್ವಾತಿ ಅವ್ರದ್ದು ಪರ್ಫೆಕ್ಟ್, ರೈಟ್, ದಿ ಕರೆಕ್ಟ್ ಆನ್ಸರ್. ಶ್ರೀನಿಧಿ ಮೇಡಮ್ ನೀವು ಜಸ್ಟ್ ಸನತ್ 220 rupees ಜಾಸ್ತಿ ಆಯ್ತು. ಶ್ರೀನಿಧಿ ಮೇಡಮ್ ನನ್ನ ಪ್ರಕಾರ ಎಲ್ಲೋ ಮಿಸ್ ಆಗಿದೆ. ಅನದರ್ 10,000 rupees ಕಡಿಮೆ ಆಗಿದೆ. ಜನರೇಷನ್ ಕ್ಯಾಲ್ಕುಲೇಟ್ ಮಾಡೋದನ್ನ ಮರಿಬೇಡಿ. ಸಾರಿ ಶ್ರೀನಿಧಿ ಅವರೇ. ನಿಮ್ಮ ನೇಮು ಡಿಪ್ಲೊಮ್ಯಾಟಿಕ್ ನೇಮ್ ಇದೆ. ಮೈ ಮಿಸ್ಟೇಕ್.
Okay, let me just so ಇದು ಸ್ಟ್ರಕ್ಚರ್ ಆಲ್ರೆಡಿ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ನಿಮ್ಮ ನೆಕ್ಸ್ಟ್ ಇನ್ನೊಂದ್ಸತಿ ವರ್ಕಿಂಗ್ಗೆ ಇಲ್ಲ ಅಂತ ಹೇಳಿದ್ರೆ ನಾನು ಆನ್ಸರ್ ತೋರಿಸ್ಬೇಕಾದ್ರೆ ರೆಫರೆನ್ಸ್ಗೆ ಅಂತ ಇಲ್ಲ ನೀವು ಆಲ್ರೆಡಿ ಬರ್ಕೊಂಡಿದ್ರೆ ವೆರಿ ಗುಡ್. ಸೊ ಸ್ಟ್ರಕ್ಚರ್ ಆಲ್ರೆಡಿ ಬರ್ಕೊಂಡಿದ್ರೆ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಸೊ ಫಸ್ಟ್ ಎ ಒಂದು ಲೆಗ್, ಫಸ್ಟ್ ಲೆಗ್ ನೋಡೋ ಹಾಗಿದ್ರೆ ಬಿ. ಸೊ ಪ್ರೀವಿಯಸ್ ಎಕ್ಸಾಂಪಲ್ಗೂ ಇದಕ್ಕೂ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಇಲ್ಲಿ ಬಿ ನಾವು LPB ಕ್ವಾಲಿಫೈ ಮಾಡಿಸಿದೀವಿ. ಸೊ ಬಿಗೆ ಈ ಲೆಗ್ ಇಂದ LPB ಕ್ವಾಲಿಫೈ ಆಗಿದೆ. ಓಕೆ, ಸೊ ಒಂದು ಸತಿ ಡೌನ್ ಲೈನ್ ಹೈಯರ್ ಟೈಟಲ್ ಇರೋದ್ರಿಂದ ಬಿ ಎಗಿಂತ ಹೈಯರ್ ಟೈಟಲ್ ಇರೋದ್ರಿಂದ ಇಲ್ಲಿ 4860 ಗ್ಯಾರಂಟಿ ಮಾತ್ರ ಸಿಗುತ್ತೆ. ಇಲ್ಲಿ ಮತ್ತೆ ಜನರೇಷನ್ ಕ್ಯಾಲ್ಕುಲೇಟ್ ಮಾಡೋ ಆಗಿಲ್ಲ. ಸೊ ಎಗೆ ಇಲ್ಲಿ 4860 ಗ್ಯಾರಂಟಿ ಮಾತ್ರ ಬಂತು, ನೋ ಜನರೇಷನ್. ಸೊ ಬಿ ಆಮೇಲೆ ಇ ಇಬ್ಬರದು ಜನರೇಷನ್ ನಾನು ಕ್ಯಾಲ್ಕುಲೇಟ್ ಮಾಡೋ ಹಾಗಿಲ್ಲ ಬಿ ಲೆಗ್ ಇಂದ. ಹಾಗೇನೆ ಎ ಲೆಗ್ ಅಲ್ಲಿ, ಎ ಲೆಗ್ಗೆ ಇನ್ನೊಂದು ಲೆಗ್ ಸಿ ಲೆಗ್ ಅಲ್ಲಿ ನೋಡೋ ಹಾಗಿದ್ರೆ ಈಕ್ವಲ್ ಟೈಟಲ್ ಆದ್ರೆ ಸಿ ಈಸ್ ನಾಟ್ ಎ LPB ಕ್ವಾಲಿಫೈಯರ್. ಸೊ ಸಿ LPB ಕ್ವಾಲಿಫೈ ಆಗಿಲ್ಲ. ಸೊ ಅದರಿಂದ ನಾನು ಎಂಟೈರ್ ಸಿ ವಾಲ್ಯೂಮ್, ಎಂಟೈರ್ GB ಮೇಲೆ ನಾನು 5% ತಗೋಬೇಕು. ಜೊತೆಗೆ ಇಲ್ಲಿ 2 ಜನರೇಷನ್ ಇದೆ, ಒಂದು SD ಇದೆ, ಇನ್ನೊಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದೆ. ಸೊ ಇವೆರಡೂ ಕೂಡ ನನಗೆ ಫಸ್ಟ್ ಜನರೇಷನ್ ಅಂಡ್ ಸೆಕೆಂಡ್ ಜನರೇಷನ್ ಆಗುತ್ತೆ. ಓಕೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ 2 ಜನರೇಷನ್ ಸಿಗಬೇಕು, 2 ಜನರೇಷನ್ ಅಲ್ಲೂ SD ಅಂಡ್ ED ಇದೆ. ಸೊ ಎರಡು ಕೂಡ ನನಗೆ ಸಿಗುತ್ತೆ. ಸೊ ಇದ್ರ ಪ್ರಕಾರ ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ಎ ಇನ್ಕಮ್ ಈಸ್ ನನ್ನ PGBV, ಎ PGBV ಮೇಲೆ 5% 1500. ಸೊ ಫಸ್ಟ್ ಜನರೇಷನ್ ಸಿ ಮಾತ್ರ, ಫಸ್ಟ್ ಜನರೇಷನ್ 30,000 ಮೇಲೆ 1500. ಸೊ ಸೆಕೆಂಡ್ ಜನರೇಷನ್ ಅಲ್ಲಿ ಡಿ ಇದೆ, ಡಿ 30,000 ಮೇಲೂ ಕೂಡ ನನಗೆ 5%. ಸೊ ಟೋಟಲಿ 4500 ನನಗೆ ಜನರೇಷನ್ ಇಂದ ಬಂದಿದೆ. ಓಕೆ, ಜನರೇಷನ್ ಇಂದ ನನಗೆ ಸಿಕ್ಕಿರೋದು 4500 ನನ್ನ ವಾಲ್ಯೂಮ್ ಪ್ಲಸ್ ಫಸ್ಟ್ ಅಂಡ್ ಸೆಕೆಂಡ್ ಜನರೇಷನ್ ಇಂದ 4500. ಅದಾದ್ಮೇಲೆ ನನಗೆ LPB ಗ್ಯಾರಂಟಿ ಫ್ರಮ್ ಬಿ ಲೆಗ್ ಇಂದ ನನಗೆ 4860 ಗ್ಯಾರಂಟಿ ಸಿಗುತ್ತೆ. ಓಕೆ, ಅದಾದ್ಮೇಲೆ ಸಿ ಲೆಗ್ ಇಂದ ನನಗೆ ಎಂಟೈರ್ GBV ಮೇಲೆ 5% ಸಿಗುತ್ತೆ, 6500. ಇದಿಷ್ಟು ನನ್ನ ಟೋಟಲ್ LPB ಪಾಯಿಂಟ್ಸ್ ಆಯ್ತು. ಈ ಟೋಟಲ್ LPB ಪಾಯಿಂಟ್ಸ್ ಅಲ್ಲಿ ನಾನು ಮತ್ತೆ ಅಪ್ಲೈನ್ಗೆ ನಾನು 4860 ಗ್ಯಾರಂಟಿ ಕೊಡಬೇಕು. ಅದು ಲೆಸ್ ಮಾಡಿ ನನಗೆ ಉಳ್ಕೊಳ್ಳೋದು 11,000. ಸೊ 11,000 ನನ್ನ ಒಂದು LPB ಪಾಯಿಂಟ್ಸ್ ಆಗುತ್ತೆ. ಸೊ 2 rupees ಪ್ರಕಾರ 22,000 ಈಸ್ ಮೈ LPB ಇನ್ಕಮ್. ಓಕೆ, ಸೊ ಇದರಲ್ಲಿ ಏನಾದ್ರೂ ಕನ್ಫ್ಯೂಷನ್ ಇದೆಯಾ? ಸೊ ಹಾಗೇನೆ ಬಿ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ SED ಆಗಿದ್ದಾರೆ. ಸೊ SED ಆಗಿದ್ದು ಒಂದು ಲೆಗ್ ಇಂದ ಮಾತ್ರ LPB ಕ್ವಾಲಿಫೈ ಆಗಿದ್ದಾರೆ. ಸೊ ಆ ಲೆಗ್ ಅಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೂಡ ಇದ್ದಾರೆ. ಸೊ ಅದಕ್ಕೆ 1 ಜನರೇಷನ್ ಪ್ಲಸ್ ಎಂಟೈರ್ ಆ ಲೆಗ್ಗಿನ ವಾಲ್ಯೂಮ್ ಮೇಲೆ 5% ಗ್ಯಾರಂಟಿ ಎರಡೂ ಕೂಡ ಸಿಗುತ್ತೆ. ಸೊ ಫೈನಲಿ ಉಳ್ಕೊಳ್ಳೋದು 3390 LPB ಪಾಯಿಂಟ್ಸ್. 2 rupees ಇಂಡೆಕ್ಸ್ ಪ್ರಕಾರ ನಾವು ನೋಡುವಾಗಿದ್ರೆ 6780 ವಿಲ್ ಬಿ LPB income of B. LPB income finally it will be 6780. C leg 35. Yeah. Let me just check. Yes, it is 1,35,000. My mistake. Let me reduce. Okay, small correction. ನನ್ನ ಇದರಲ್ಲಿ ನಾನು 1,30,000 ತಗೊಂಡಿದ್ದೀನಿ. GBV ನಾನು 1,30,000 ತಗೊಂಡಿದ್ದೀನಿ. Supposed to be 1,30,000. Let me just correct that. ಸೊ ಇದರಲ್ಲಿ ಇನ್ನೇನಾದ್ರು ಡೌಟ್ಸ್ ಇದ್ರೆ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ.
Okay, thanks to Sanath, 500 rupees extra ಬಂತು ಯಾಕೆ ಅಂತ ಹೇಳಿದ್ರೆ ನನ್ನ ಕ್ಯಾಲ್ಕುಲೇಷನ್ ಅಲ್ಲಿ 5000 ಮಿಸ್ ಮಾಡಿದೆ. ಎಸ್, ಸ್ವಾತಿ ಅವ್ರ ಪ್ರಕಾರ ಹೆಚ್ LPB ಬರಲ್ವಾ? H, what is H title? What is H? H ಡೈರೆಕ್ಟರ್ ಅಲ್ಲ. ಡೈರೆಕ್ಟರ್ ಮೇಲೆ LPB ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಯಾವ್ದು ಇದು ಕ್ವಶನ್? ಸೌಮ್ಯ ಅವರದು. ಸ್ವಾತಿ ಅಂಡ್ ಸೌಮ್ಯ ಇಬ್ಬರಿಗೂ ಕೂಡ ಹೇಳುವಾಗಿದ್ರೆ ಹೆಚ್ ಟೈಟಲ್ ಏನು? ಡೈರೆಕ್ಟರ್, ಕರೆಕ್ಟ್? ಸೊ ಡೈರೆಕ್ಟರ್ ಮೇಲೆ ನಾವು LPB ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ಸೊ LPB ಸಿಗೋದು ಓನ್ಲಿ SD ಅಂಡ್ ಅಬೋವ್ ಟೈಟಲ್ ಹೋಲ್ಡರ್ಸ್ ಮೇಲೆ ಮಾತ್ರ. SD ಅಂಡ್ ಅಬೋವ್ PGBV ಮೇಲೆ ಮಾತ್ರ LPB ಕ್ಯಾಲ್ಕುಲೇಟ್ ಆಗೋದು. ಸೊ ಅದಕ್ಕೆ ಹೆಚ್ ವಾಲ್ಯೂಮ್ ಮೇಲೆ PGB ಜನರೇಷನ್ ಸಿಗೋದಿಲ್ಲ, ಜನರೇಷನ್ ಕ್ಯಾಲ್ಕುಲೇಟ್ ಮಾಡೋವಾಗಿಲ್ಲ. So finally, our A LPB income is 22,500. Thanks to Sanath. Any other doubts? Or ready to move? Next one. So ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಕಾಂಪ್ಲಿಕೇಟ್ ಮಾಡೋಣ. So this is total LPB points in both the calculation. So ಇವಾಗ ನಾವು 2 ಲೆಗ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಲೆಟ್ಸ್ ಕ್ಯಾಲ್ಕುಲೇಟ್ ಫಾರ್ 3 legs. ಸೊ ಎ ಟೈಟಲ್ ನಾನೇನು ಕೊಡಬೇಕಾಗಿಲ್ಲ, ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸೊ ಇದು ಕರೆಕ್ಟ್ ಆಗಿ ನೀವು ಆನ್ಸರ್ ಮಾಡಿದ್ರೆ ಸೊ ಯುವರ್ LPB ಕ್ಯಾಲ್ಕುಲೇಷನ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಇದು 3 ಲೆಗ್ಗಿನ LPB ಕ್ಯಾಲ್ಕುಲೇಷನ್ ಮಾಡಿ. ಹಾಗೇನೆ ಇದು ಬರೀ ಎಗ್ ಮಾತ್ರ ಅಲ್ಲ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ABCD. ABC ಅಂಡ್ D 4 ಜನದ್ದು LPB ಯಾರ್ಯಾರಿಗೆ ಸಿಗುತ್ತೆ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ.
ನಾಗರಾಜ್ ಅವರೇ, ಇದು ಈ ತರ ಇದ್ರೆ ಟೈಟಲ್ ಕಂಡುಹಿಡಿಯೋದು ಇನ್ನೇನಿಲ್ಲ, ಸೇಮ್ ರೂಲ್. ಕೆಳಗಡೆಯಿಂದ ಟೈಟಲ್ ಹಾಕೊಂಡು ಹೋಗ್ಬೇಕು ಫಸ್ಟ್. ಸೊ ಟೈಟಲ್ ಕಂಡುಹಿಡಿಯೋದು ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಸ್ಪೂನ್ ಫೀಡ್ ಮಾಡ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ, ಕಲಿಯೋದಿಲ್ಲ. ಸೊ ಕೆಳಗಡೆಯಿಂದ ಟೈಟಲ್ ನೋಡಿ. ಸ್ಟಾರ್ಟ್ ಲುಕಿಂಗ್ ಟೈಟಲ್ ಫ್ರಮ್ IJKLMN. ಫಸ್ಟ್ ಇವ್ರಿಗೆ ಟೈಟಲ್ ಕೊಡಿ, ಅದಾದ್ಮೇಲೆ ಅಪ್ಲೈನ್ ಟೈಟಲ್ ಡಿಸೈಡ್ ಆಗುತ್ತೆ. ನೀವು ಸೆಕೆಂಡ್ ಡೇ ಆಫ್ ದಿ ಪ್ಲಾನ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಟು ಕ್ಯಾಲ್ಕುಲೇಟ್ ಟೈಟಲ್ ನಾವು ಅದ್ರಲ್ಲಿ ನೋಡಿದ್ವಿ ಸೆಕೆಂಡ್ ಡೇ. Sanath, please calculate for B, C and D. ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅವ್ರದ್ದು ಕೂಡ. ಮಂಜುಳಾ ಮೇಡಮ್, ಇನ್ನೂ ಜಾಸ್ತಿ ಬರುತ್ತೆ, ಪ್ಲೀಸ್ ಕ್ರಾಸ್ ಚೆಕ್. ಸನತ್, ನನ್ನ ಆನ್ಸರ್ಗೂ ನಿಮ್ಮ ಆನ್ಸರ್ಗೂ 800 rupees ಡಿಫ್ರೆನ್ಸ್. ಓಕೆ, ಯಾರಿಗೆಲ್ಲ ಟೈಟಲ್ ಕನ್ಫ್ಯೂಷನ್ ಇತ್ತು, ದಿಸ್ ಇಸ್ ದಿ ಟೈಟಲ್.
ಸ್ವಾತಿ ಅವ್ರದ್ದು ಆನ್ಸರ್ ಕರೆಕ್ಟ್ ಆಗಿದೆ. ಸೌಮ್ಯ ಮೇಡಮ್, ಸ್ಮಾಲ್ ಡಿಫರೆನ್ಸ್. ಸನತ್ ಜಸ್ಟ್ ಕ್ರಾಸ್ ಚೆಕ್ ಡಿ, ಹಾಗೇನೆ ಸಿ ಕೂಡ. ಸಿ ಇಸ್ ಕರೆಕ್ಟ್. Swathi madam, ಸಿ ಓನ್ಲಿ LPV ಪಾಯಿಂಟ್ಸ್ ಕೊಟ್ಟಿದ್ದೀರಾ ಇಲ್ಲ ಇನ್ಕಮ್ ಕೊಟ್ಟಿದ್ದೀರಾ? ಎಸ್, ಸನತ್ ಪರ್ಫೆಕ್ಟ್ ಆನ್ಸರ್. ಈಗ ಮಾತ್ರ ಸ್ಮಾಲ್ ಡಿಫರೆನ್ಸ್ ಇದೆ, ಯಾತಕ್ಕೆ ಅಂತ ನೋಡ್ಕೊಳ್ಳೋಣ. ಶ್ರೀನಿಧಿ ಅವ್ರದ್ದು ಕೂಡ ಸಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈಸ್ ಇಟ್ LPV ಪಾಯಿಂಟ್ಸ್ ಆರ್ ಇನ್ಕಮ್? Soumya, so B is not LPV qualifier. Bhagyashree again cross check. B is not an LPV qualifier. Okay, Nyaru Ramchandra very close, still small difference. Okay, so ಇವಾಗ ನಮ್ಮ ಕ್ಯಾಲ್ಕುಲೇಷನ್ ಮಾಡೋಣ.
ಇದು ಟೈಟಲ್. ಸೊ ಇಲ್ಲಿ ಫಸ್ಟ್ ಯಾರೆಲ್ಲ ಯಾವ್ಯಾವ ಲೆಗ್ ಇಂದ LPB ಕ್ವಾಲಿಫೈ ಆಗಿದೆ, ಎಲ್ಲಾ ಲೆಗ್ ಇಂದ LPB ಕ್ವಾಲಿಫೈ ಆಗಿದೆ. ಆದ್ರೆ ಡೌನ್ ಲೈನ್ ಯಾರೆಲ್ಲ LPB ಕ್ವಾಲಿಫೈ ಆಗಿದ್ದಾರೆ, LPB 3 ಲೆಗ್ LPB ಕ್ವಾಲಿಫೈ ಆಗಿದೆ. ಓಕೆ, ಆದ್ರೆ B LPB ಕ್ವಾಲಿಫೈ ಆಗಿಲ್ಲ. ಓಕೆ, ಯಾಕೆ ಅಂತ ಹೇಳಿದ್ರೆ ಬಿ ಲೆಗ್ ಅಲ್ಲಿ ಒಂದೇ ಲೆಗ್ ಅಲ್ಲಿ ಎಲ್ಲೂ ಕೂಡ 97,200 ಕ್ರಾಸ್ ಆಗಿಲ್ಲ. ಸೊ ಇದು 55 ಪ್ಲಸ್ 10 65,000 ಇದೆ. 65,000 ಪ್ಲಸ್ 35 is 1,25,000. ಸೊ ಇಲ್ಲಿ 1,25,000 GBV ಇದೆ. ಸೊ ಬಿ LPB ಕ್ವಾಲಿಫೈ ಆಗಿಲ್ಲ. ಸೊ ಎಗೆ ಎಂಟೈರ್ 1,25,000 GBV ಮೇಲೆ 5% ಸಿಗುತ್ತೆ. ಸಿ ಆಮೇಲೆ ಡಿ ಇವರಿಬ್ರು ಕೂಡ LPB ಕ್ವಾಲಿಫೈ ಆಗಿದ್ದಾರೆ. ಹೇಗೆ? 35,000 ಪ್ಲಸ್ 35,000 70,000 70,000 ಪ್ಲಸ್ 30,000 ಈಸ್ 1 lakh. ಸೊ ಸಿ ಜಿ ಲೆಗ್ ಇಂದ LPB ಕ್ವಾಲಿಫೈ ಆಗಿದ್ದಾರೆ. ಸೊ ಅದಕ್ಕೆ ಸಿ ಲೆಗ್ ಇಂದ 2 ಜನರೇಷನ್ ಸಿ ಪ್ಲಸ್ ಜಿ 2 ಜನರೇಷನ್ ಪ್ಲಸ್ ಗ್ಯಾರಂಟಿ 4,860 ಇಲ್ಲಿಂದ ಗ್ಯಾರಂಟಿ ಸಿಗುತ್ತೆ. ಸೇಮ್ ಕೇಸ್ ಡಿ ಇಂದ ಡಿ ಕೂಡ ಹೆಚ್ ಲೆಗ್ ಇಂದ LPB ಕ್ವಾಲಿಫೈ ಆಗಿದ್ದಾರೆ. ಯಾಕಂದ್ರೆ 40,000 ಪ್ಲಸ್ 40 ಪ್ಲಸ್ 40 1,20,000 ಇದೆ. ಸೊ ಡಿ ಹೆಚ್ ಲೆಗ್ ಇಂದ LPB ಕ್ವಾಲಿಫೈ ಆಗಿದ್ದಾರೆ. ಸೊ ಎಗೆ ಡಿ ಪ್ಲಸ್ ಹೆಚ್ ಇವೆರಡು ಜನರೇಷನ್ ಪ್ಲಸ್ 4,860 ಗ್ಯಾರಂಟಿ ಫ್ರಮ್ ಡಿ ಲೆಗ್. ಇದು ಸಿಗೋ ರೀತಿ ಇವಾಗ ನಮ್ಮ ಕ್ಯಾಲ್ಕುಲೇಷನ್ ನೋಡೋಣ. ಸ್ವಾತಿ ಅವ್ರದ್ದು ಕರೆಕ್ಟ್ ಆನ್ಸರ್ ನನ್ನ ಆನ್ಸರ್ಗೆ ಮ್ಯಾಚ್ ಆಗಿದೆ. ಸೊ ಎ PGBV 30,000 ಮೇಲೆ 5%. ಫಸ್ಟ್ ಜನರೇಷನ್ ಇಸ್ ಬಿ ಸಿ ಡಿ 3 ಜನನು ಫಸ್ಟ್ ಜನರೇಷನ್. ಬಿ ಲೆಗ್ ಅಲ್ಲಿ ಬಿ ಇವೊಂದು ಅವರು LPB ಕ್ವಾಲಿಫೈ ಆಗಿಲ್ಲ, ಸ್ಟಿಲ್ ಜನರೇಷನ್ಗೆ ಸಿಗುತ್ತೆ. ಸೊ ಟೋಟಲಿ 95,000. ಸೊ 95,000ಗೆ 5% 4,750. ಸೊ ಇದು ಫಸ್ಟ್ ಜನರೇಷನ್ ಆಯ್ತು. ಸೆಕೆಂಡ್ ಜನರೇಷನ್ ಅಲ್ಲಿ ಇ ಜಿ ಹೆಚ್ 3 ಜನ ಇದ್ದಾರೆ. ಸೊ 10,000 ಪ್ಲಸ್ 30 ಪ್ಲಸ್ 40,000. ಸೊ ಇಲ್ಲಿ ಇ ಕೂಡ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಟೈಟಲ್ ಈ ಸೀನಿಯರ್ ಡೈರೆಕ್ಟರ್. ಓಕೆ, ಸೊ ಅದಕ್ಕೇನೆ. ಸೊ ಟೋಟಲಿ 80,000 ಮೇಲೆ 5% is 4,000 LPB ಪಾಯಿಂಟ್ಸ್. ಸೊ ಇದು ಜನರೇಷನ್ ನನ್ನ ವಾಲ್ಯೂಮ್ ಪ್ಲಸ್ 2 ಜನರೇಷನ್. ಸೊ SCD ಗೆ 3 ಜನರೇಷನ್ ಸಿಗುತ್ತೆ, ಆದ್ರೆ ಥರ್ಡ್ ಜನರೇಷನ್ ಅಲ್ಲಿ ಯಾರು ಕೂಡ ಇಲ್ಲ. ಸೊ ಓನ್ಲಿ ಟಿಲ್ ಸೆಕೆಂಡ್ ಜನರೇಷನ್ ನಮ್ಗೆ ಸಿಕ್ಕಿರುವಂತ ಪಾಯಿಂಟ್ ಇಷ್ಟು 1,500 ನನ್ನ ವಾಲ್ಯೂಮ್ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್. ಸೆಕೆಂಡ್ ಜನರೇಷನ್ ಅಲ್ಲಿ ರೋಲ್ ಅಪ್ ಬರೋದಿಲ್ಲ. ಓಕೆ, ಯಾಕೆ ಅಂತ ಹೇಳಿದ್ರೆ ರೋಲ್ ಅಪ್ ಅಂದ್ರೂ ಕೂಡ ಇದು ಕೆಳಗಡೆ ಇದೆ. ಸೊ ಓನ್ಲಿ ಡೌನ್ ಇನ್ ಬಿಟ್ವೀನ್ ನಾನು ಪ್ಲಸ್ ಫಸ್ಟ್ ಜನರೇಷನ್ ಮಧ್ಯ ಇದ್ರೆ ಮಾತ್ರ ಇಲ್ಲಿ ಜನರೇಷನ್ ಸಿಗುತ್ತೆ. ಸೊ ಇದು ಮೇಲ್ಗಡೆ ಹೋಗೋದಿಲ್ಲ. ಅದಕ್ಕೆ 10,000 ಮೇಲೆ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಾಯ್ತು. ಸೊ ಇವಾಗ ಜನರೇಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇವಾಗ ಗ್ಯಾರಂಟಿ ತಗೊಳ್ಳೋಣ. ಸೊ ಬಿ ಲೆಗ್ಗಿನ ಎಂಟೈರ್ 1,25,000 ಮೇಲೆ 5% ಸಿಗುತ್ತೆ. ಓಕೆ, ಸೊ ವಿಚ್ ಇಸ್ 6,250 ಪ್ಲಸ್ ಸಿ ಲೆಗ್ ಇಂದ ಗ್ಯಾರಂಟಿ 4,860, ಡಿ ಲೆಗ್ ಇಂದನು ಗ್ಯಾರಂಟಿ ಇಸ್ 4,860. ಟೋಟಲ್ LPB ಪಾಯಿಂಟ್ ಇಸ್ 21,360. ಸೊ ಮಲ್ಟಿಪ್ಲೈಡ್ ಬೈ 2 is 42,720 LPB ಇನ್ಕಮ್. ಸೊ ಹಾಗೇನೆ ಸಿ ಬಿ LPB ಕ್ವಾಲಿಫೈ ಆಗಿಲ್ಲ, ಅದಕ್ಕೆ ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಸೊ ಸಿ ಗೆ ನೋಡೋ ಹಾಗಿದ್ರೆ ಸೊ ಫಸ್ಟ್ ಜನರೇಷನ್ ಜಿ ಇದೆ ಪ್ಲಸ್ ಜಿ ಎಂಟೈರ್ ವಾಲ್ಯೂಮ್ 1 lakh ಮೇಲೆ 5% ಸಿಗುತ್ತೆ. ಸೊ ಟೋಟಲಿ ನನಗೆ ಸಿಗೋದು, ಸಾರಿ ದಿಸ್ ಇಸ್ ನಾಟ್ 1,640, ದಿಸ್ ಶುಡ್ ಬಿ 3,140. One minute, just correct it again. This is 3,140.
So 3140 ಮೇಲೆ 2 rupees ಅಂದ್ರೆ 6280. Then ಡಿ ಲೆಗ್ ಕೂಡ ಓನ್ ವಾಲ್ಯೂಮ್ ಮೇಲೆ 40,000 ಮೇಲೆ 5% ಪ್ಲಸ್ ಫಸ್ಟ್ ಜನರೇಷನ್ ಜಿ ಅದ್ರ ಮೇಲೆ ಕೂಡ 4,000 ಮೇಲೆ 5%. ಸೊ 4,000 ಜನರೇಷನ್ ಇಂದ ಬಂತು. ಅದಾದ್ಮೇಲೆ ಜಿ ಎಂಟೈರ್ ವಾಲ್ಯೂಮ್ ಮೇಲೆ 5% ಗ್ಯಾರಂಟಿ ಸಿಗುತ್ತೆ, ವಿಚ್ ಇಸ್ 6,000 ಪಾಯಿಂಟ್. ಟೋಟಲ್ LPB ಪಾಯಿಂಟ್ ಇಸ್ 5,140 multiplied by 2 is 10,280 rupees LPB income. Okay, so ಇದಿಷ್ಟು ನಮ್ಮ ಕ್ಯಾಲ್ಕುಲೇಷನ್. ಇದರಲ್ಲಿ ಇನ್ನೇನಾದ್ರು ಡೌಟ್ಸ್ ಇದ್ರೆ, LPB ರಿಲೇಟೆಡ್ ಇನ್ನೇನಾದ್ರು ಡೌಟ್ಸ್ ಇದ್ರೆ ಇವಾಗ ಕೇಳ್ಬೋದು. Now we will go to next step. So LPB ಮುಗೀತು, ಹಾಗೇನೆ ನಮ್ಮ 8 types of income calculation ಎಲ್ಲ ಮುಗೀತು. ಕ್ವಶನ್ ಪ್ಲೀಸ್, ನನ್ನ ಕಡೆಯಿಂದ ಕ್ವಶನ್ ಇಲ್ಲ ನಿಮ್ ಕಡೆಯಿಂದ ಕ್ವಶನ್? ಶ್ರೀನಿಧಿ ಅವ್ರದ್ದು ಡಿ ಕ್ಯಾಲ್ಕುಲೇಷನ್ ಮತ್ತೆ ಸ್ವಲ್ಪ ನೋಡಿ, ಹೋಗಿ ನೋಡೋಣ. 40,000 ನನ್ನ ವಾಲ್ಯೂಮ್ 2,000. ಸೊ ಡಿ ವಾಲ್ಯೂಮ್ 40,000 ಮೇಲೆ 5% 2,000. ಹಾಗೇನೆ ಫಸ್ಟ್ ಜನರೇಷನ್ ಜಿ 40,000 5% 2,000 4,000 ಪಾಯಿಂಟ್ಸ್ ಆಯ್ತು. 4,000 ಪಾಯಿಂಟ್ಸ್. ಹಾಗೇನೆ ಜಿ ವಾಲ್ಯೂಮ್ is 1,20,000. 1,20,000 ಗೆ 5% is 6,000. 4,000 plus 6,000 is 10,000. 10,000 ಅಲ್ಲಿ 4,860 ಗ್ಯಾರಂಟಿ ಲೆಸ್ ಮಾಡಿದ್ರೆ 5,140 ಉಳಿತು. 5,140 multiplied by 2 is 10,280. ಓಕೆ, ಸೌಮ್ಯ ಅವರೇ ಮತ್ತೇನಾದ್ರೂ ಇಲ್ಲಿ ಕ್ಯಾಲ್ಕುಲೇಷನ್ ಏನಾದ್ರೂ ಮಿಸ್ ಆಗಿದ್ಯಾ? ಪ್ರಿವಿಯಸ್ ಸ್ಲೈಡ್ ಸ್ಟ್ರಕ್ಚರ್ ಬೇಕಾ ನಿಮಗೆ? ಓಕೆ, ಇಸ್ ದಿಸ್ ಶ್ರೀನಿಧಿ ಅವರು ಇದನ್ನ ಕೇಳಿದ್ದು? No more question for LPB. So totally ನಾವು ಇವಾಗ 8 into income calculation ನಾವು ನೋಡಿದ್ವಿ. ಇನ್ಕಮ್ ಕ್ಯಾಲ್ಕುಲೇಷನ್ ಮುಗೀತು. ಇವಾಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಎಲ್ಲ ಮುಗೀತು. ಇವಾಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಯಾವ ಟೈಟಲ್ ಅಲ್ಲಿ ಯಾವ ಸ್ಟ್ರಕ್ಚರ್ ಅಲ್ಲಿ ಇನ್ಕಮ್ ಎಷ್ಟು ಸಿಗುತ್ತೆ ಅದನ್ನ ನೋಡೋ ಟೈಮ್. ಮುಂದೆ ಹೋಗೋಣ ಈಗ. ಎನಿ ಅದರ್ ಡೌಟ್ಸ್?
ಸಾರಿ ಮ್ಯೂಟ್ ಮಾಡ್ಬಿಟ್ಟಿದೆ, ಮೈ ಮಿಸ್ಟೇಕ್. ಏನ್ ಹೇಳ್ತಿದ್ದೆ, ಸುರೇಶ್ ಅವರೇ, ನಮ್ಮ ಅಪ್ಲೈನ್ಗೆ ಟೋಟಲ್ LPB ಪಾಯಿಂಟ್ ಇಂದ ಆಕ್ಚುಲಿ 4860 ಲೆಸ್ ಆಗುತ್ತೆ. ಟೋಟಲ್ LPB ಪಾಯಿಂಟ್ಸ್ ಇಂದ ನಮಗೆ 4860 ಲೆಸ್ ಆಗುತ್ತೆ ಹೊರತು ಒಂದು ಲೆಗ್ಗಿನ ಗ್ಯಾರಂಟಿ ಅಂತ ಕೊಡೋದಿಲ್ಲ. ಆಕ್ಚುಲಿ ಅದು ಕನ್ಸಲ್ಟೆಂಟ್ ಹೇಳೋ ರೀತಿ ಒಂದು ಲೆಗ್ ಗ್ಯಾರಂಟಿ ಅಪ್ಲೈನ್ ಹೋಗುತ್ತೆ, 2ನೇ ಲೆಗ್ ಉಳ್ಕೊಳ್ಳುತ್ತೆ ಅಂತ. ಆದ್ರೆ ನಾವು ಆತರ ಹೇಳೋದಿಲ್ಲ. ನಾವು ಹೇಳೋದು ಟೋಟಲ್ LPB ಪಾಯಿಂಟ್ಸ್ ಅಲ್ಲಿ ನೀವು ಒಂದು ಗ್ಯಾರಂಟಿ ಕೊಡ್ತೀರಾ. ಒಂದು ಗ್ಯಾರಂಟಿ ಅಂತ ಹೇಳಿದ್ರೆ 4860 ಪಾಯಿಂಟ್ಸ್ ನ ಕೊಡ್ತೀರಾ ಅಂತ ಅರ್ಥ, ಲೆಸ್ ಆಗುತ್ತೆ ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಎಸ್, ವಿಲ್ ಕಮ್ ಟು ಕ್ಯಾಲ್ಕುಲೇಷನ್. ಎಸ್, ಲೆಟ್ಸ್ ಮೂವ್ ಟು ನೆಕ್ಸ್ಟ್. ಜಾಸ್ತಿ ಕ್ವಶನ್ ಬರಲಿಲ್ಲ, ಗುಡ್ ಆರ್ ಬ್ಯಾಡ್ ಐ ಡೋಂಟ್ ನೋ. ಸೊ ಇವಾಗ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು ವಿತೌಟ್ ಸ್ಟ್ರಕ್ಚರ್. ನಾ ಸ್ಟ್ರಕ್ಚರ್ ಕೊಡ್ತಾ ಇಲ್ಲ, ನೀವೇ ಸ್ಟ್ರಕ್ಚರ್ ಹಾಕಿ. ಪ್ಲೀಸ್ ಕ್ಯಾಲ್ಕುಲೇಟ್. ಒಬ್ಬ ಡೈರೆಕ್ಟರ್ಗೆ 6000 ಇನ್ಕಮ್, 6000 ಪ್ಲಸ್ ಇನ್ಕಮ್ 50,000 GBV ಹೇಗೆ ಸಿಗುತ್ತೆ? ಕಂಡೀಷನ್ PBV ಮೋರ್ ದೆನ್ 2000 ಹಾಕೋ ಆಗಿಲ್ಲ. ಒಬ್ಬ ಡೈರೆಕ್ಟರ್ PBV 2000 ಇದೆ, GBV 50,000 ಮಾಡ್ತಾರೆ. 50,000 ಅಲ್ಲಿ 6000 ಪ್ಲಸ್ ಟೋಟಲ್ ಇನ್ಕಮ್ ಹೇಗೆ ತಗೋಬಹುದು? ಕ್ಯಾಲ್ಕುಲೇಟ್ ಮಾಡಿ. APB ಪ್ಲಸ್ ಡೈರೆಕ್ಟರ್ ಬೋನಸ್ ಎರಡು ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಎಲ್ಲರಲ್ಲಿ ಇನ್ನೊಂದು ರಿಕ್ವೆಸ್ಟ್, ನಿಮ್ಮ ಮೊಬೈಲ್ ನ ಇವಾಗ ಹಾರಿಜಾಂಟಲ್ ಆಗಿ ಇಟ್ಕೋಬಿಡಿ, ಸ್ಟ್ರೈಟ್ ಇಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಈ ಸ್ಲೈಡ್ಸ್ A4 ಇದರಲ್ಲಿ ಬರುತ್ತೆ. ಸೊ ಇವಾಗ ನಿಮ್ಮ ಮೊಬೈಲ್ ನ ಸ್ಟ್ರೈಟ್ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಫುಲ್ ಸ್ಕ್ರೀನ್ ಕಾಣುತ್ತೆ. ಇವಾಗ ಹಾರಿಜಾಂಟಲ್ ಆಗಿ ಇಟ್ಕೋಬೇಡಿ, ಸ್ಟ್ರೈಟ್ ಇಟ್ಕೊಳ್ಳಿ. ವರ್ಟಿಕಲ್ ಸ್ಟ್ರೈಟ್, ಮೊಬೈಲ್ ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಈ ಸ್ಲೈಡ್ಸ್ ನ ನೋಡಿ. ನಾವೇನ್ ಮಾಡ್ತಾ ಇದೀವಿ, ದಿಸ್ ಈಸ್ ವರ್ಕ್ ದ ಪ್ಲಾನ್. ಇಲ್ಲಿ ತನಕ ನಾವು ಕ್ಯಾಲ್ಕುಲೇಷನ್ ಅರ್ಥ ಮಾಡ್ಕೊಂಡ್ವಿ. ನೌ ವಿ ವಿಲ್ ಅಂಡರ್ಸ್ಟ್ಯಾಂಡ್. ಸ್ಟ್ರಕ್ಚರ್ ನೀವೇ ಹಾಕಿ, ಕ್ಯಾಲ್ಕುಲೇಷನ್ ಕೂಡ ನೀವೇ ಮಾಡಿ. ಓಕೆ, ಇದರಲ್ಲಿ ನಿಮಗೆ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಎಲ್ಲರೂ ಸುಮಾರು ಜನ ಮೋಸ್ಟ್ಲಿ APB ಡಯಾಗ್ರಾಮ್ ಆಗ್ತಾ ಕೂತಿರ್ತೀರಾ. ದಿಸ್ ಈಸ್ ವೇರ್ ಸ್ಮಾರ್ಟ್ ವೇ ಆಫ್ ಕ್ಯಾಲ್ಕುಲೇಷನ್ ಬರೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ APB ಜಸ್ಟ್ ಟೇಕ್ 6% ಆಫ್ ಟೋಟಲ್ GBV. ಸ್ಟ್ರಕ್ಚರ್ ಹೇಗಾದ್ರೂ ಸರಿ, ಒಂದೊಂದು ಸ್ಟ್ರಕ್ಚರ್ ಆಗ್ತಾ ಕೂತ್ಕೋಬೇಡಿ. ಬೇಸಿಕಲಿ ಆಸ್ ಸೂನ್ ಆಸ್ ಇನ್ಕಮ್ ನಿಮ್ಗೆ ಕೊಡೋದು ಗೊತ್ತಿದೆ ಅಂತ ಹೇಳಿದ್ರೆ you should not take more than 2 minutes of time.
So just calculate 6% of 50,000. ಅದೇ ನಿಮ್ಮ APB ಅಂತ ಅನ್ಕೊಳ್ಳಿ ಸಾಕು. 7% ಲೆಗ್ಗು 10% ಲೆಗ್ಗು 13 15 ಆಗುತ್ತಾ ಕೂತ್ಕೋಬೇಡಿ. ಸಿಂಪಲ್ ಆಗಿ ಆವರೇಜ್ 6% ಸಿಗುತ್ತೆ ಅಂತ ಅರ್ಥ. ಕೆಲವು ಲೆಕ್ಕದಲ್ಲಿ ಜಾಸ್ತಿ ಸಿಗುತ್ತೆ, ಕೆಲವು ಲೆಕ್ಕದಲ್ಲಿ ಕಡಿಮೆ ಸಿಗುತ್ತೆ. ಸನತ್ PPV ಎಷ್ಟು ಹಾಕಿದ್ರಾ? This is correct. Yes, great. Sanat, good. That's correct. Good, madam. Manjula ಅವ್ರದ್ದು ಕೂಡ correct. Anyone else? ಮತ್ತೆ ಯಾರಾದ್ರೂ ಇಬ್ಬರದ್ದು ಆನ್ಸರ್ ಬಂತು. ಓಕೆ, ಪುಷ್ಪಾವತಿ ಮೇಡಮ್ ಪರ್ಫೆಕ್ಟ್ ಆಗಿ 3000 ಇರಿಸಿದ್ರು. ಪುಷ್ಪಾವತಿ ಮೇಡಮ್ ₹1.25 ತಗೋಬಹುದು ಡೈರೆಕ್ಟರ್ ಬೋನಸ್ ಇಂಡೆಕ್ಸ್. ನೀವು ಮೋಸ್ಟ್ಲಿ ₹1 ತಗೋತೀರಾ. ನಾವು ₹1.25 ತಗೊಂಡಿದೀವಿ. ಸೊ ಇದು ಈ ತರ ಇಷ್ಟೇ, ಏನೇನಿಲ್ಲ. 50,000 ನಾನು 6% ತಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಆವರೇಜ್ ಆಫ್ ಈಚ್ ಲೆಗ್ 7% ಲೆಗ್ಸ್, 10% ಲೆಗ್ಸ್, 13% ಲೆಗ್ಸ್ ಆವರೇಜ್ ನ ತಗೊಂಡು 6% ಮಿನಿಮಮ್ ಸಿಗುತ್ತೆ ಅಂತ ನಾನು ಇನ್ಕ್ಲೂಡಿಂಗ್ ಪರ್ಸನಲ್ PV ಸೇರಿಸಿ ನನಗೆ ಮಿನಿಮಮ್ 6% APB ಸಿಗುತ್ತೆ ಅಂತ ಅನ್ಕೊಂಡು. ಸೊ 6% ಆಫ್ 50,000 is 3,000. And director bonus 6% of 50,000 is 3,000 director bonus points. So director bonus points ಮೇಲೆ ₹1.25 ಇಂಡೆಕ್ಸ್ ಲಾಸ್ಟ್ ಮಂತ್ ಇಂದೇನಿದೆ ಅದನ್ನೇ ತಗೊಂಡು ನೋಡೋ ಆಗಿದ್ರೆ. ಸೊ ಟೋಟಲ್ ಇನ್ಕಮ್ ವಿಲ್ ಬಿ ₹6,750. ಇದು ನಮ್ಮ ಡೈರೆಕ್ಟರ್ಗೆ ಸಿಗುತ್ತೆ. ಎಸ್, ಕರೆಕ್ಟ್ ಪುಷ್ಪಾವತಿ ಮೇಡಮ್. ಓಕೆ, ಇದು ಡೈರೆಕ್ಟರ್ದು ಮುಗೀತು. ಲೆಟ್ಸ್ ಸಿ ಸೀನಿಯರ್ ಡೈರೆಕ್ಟರ್. ಸೊ ಸೀನಿಯರ್ ಡೈರೆಕ್ಟರ್ಗೆ 1,50,000 GBV. 1,50,000 GBVಗೆ ನನಗೆ ₹20,000 ಗಿಂತ ಜಾಸ್ತಿ ಇನ್ಕಮ್ ಬೇಕು. ಸೊ ಏನೆಲ್ಲ ಸಿಗತ್ತೆ? ಸೊ ಸೀನಿಯರ್ ಡೈರೆಕ್ಟರ್ ಲೆವೆಲ್ ಅಲ್ಲೇ ನೀವು 20,000 ಕ್ರಾಸ್ ಮಾಡಬಹುದು ಜಸ್ಟ್ ವಿತ್ 1,50,000 ವಾಲ್ಯೂಮ್. ಸೊ ಏನೆಲ್ಲ ಸಿಗುತ್ತೆ ನೋಡಿ. ರಿಮೆಂಬರ್, ಸೀನಿಯರ್ ಡೈರೆಕ್ಟರ್ಗೆ ನಾವು 4 ಇನ್ಕಮ್ ಸಿಗುತ್ತೆ ಅಂತ ಹೇಳಿದ್ವಿ. 4 ಇನ್ಕಮ್ ನೀವು ಕೊಡಿಸಿದ್ರೆ 1,50,000 ಅಲ್ಲಿ 20,000 ಇನ್ಕಮ್ ಕ್ರಾಸ್ ಮಾಡಬಹುದು. ಸನತ್ LPB ಇನ್ಕಮ್ ಆಡ್ ಮಾಡಬಹುದಾ? ಅಲ್ಲ, ಅದೇ ಮೇಜರ್ ಇನ್ಕಮ್ ಮಾಡಲೇಬೇಕು. 4 ಇನ್ಕಮ್ ಕೊಡಿ ಸೀನಿಯರ್ ಡೈರೆಕ್ಟರ್ಗೆ. APB, ಟೀಮ್ ಬಿಲ್ಡರ್ ಬೋನಸ್, ಟ್ರಾವೆಲ್ ಫಂಡ್, LPB 4 ಇನ್ಕಮ್ ಕೊಡಿ, ಅವಾಗ ಬರುತ್ತೆ.
ನಮ್ಮ ಮೊದಲನೇ ಎಕ್ಸಾಂಪಲ್ ಆನ್ಸರ್ ಇತ್ತು, ಸೊ ಅದನ್ನ ನೀವು ಜಸ್ಟ್ ರೆಫರ್ ಮಾಡಿದ್ರೆ ಸಾಕು. ಸಿಂಪಲ್ ಸ್ಟ್ರಕ್ಚರ್. ಮತ್ತೆ ಎಲ್ಲಾರ್ದು PGB ಲೆಕ್ಸ್ ಡಿವೈಡ್ ಮಾಡ್ತಾ ಹೋಗ್ಬಿಡಿ. PGB ಸ್ಟ್ರಕ್ಚರ್ ತೋರಿಸಿದ್ರೆ ಸಾಕು. Okay, Sanath, give me total income. ಮೊದಲೇ ಒಂದೇ ಸತಿ LPB ಗೆ ಹೋಗ್ಬೇಡಿ. You have to start from APB, team builder bonus, travel fund and LPB. ಪುಷ್ಪಾವತಿ ಮೇಡಮ್, ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಟೀಮ್ ಬಿಲ್ಡರ್ ಬೋನಸ್ ಅಷ್ಟೊಂದು ಬರಕ್ ಸಾಧ್ಯ ಇಲ್ಲ. ಅದು ಟೀಮ್ ಬಿಲ್ಡರ್ ಬೋನಸ್ LPB ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಸ್, ಟೀಮ್ ಬಿಲ್ಡರ್ ಬೋನಸ್ ಅಷ್ಟೊಂದು ಬರೋದಿಲ್ಲ ಪುಷ್ಪಾವತಿ ಅವರೇ. LPB ನು ಜಾಸ್ತಿ ಬರುತ್ತೆ ಪುಷ್ಪಾವತಿ ಅವರೇ. ಮಂಜುಳಾ ಮೇಡಮ್, ಟ್ರಾವೆಲ್ ಫಂಡ್ ಇಂಡೆಕ್ಸ್ ಎಷ್ಟು ತಗೊಂಡಿದ್ದೀರಾ? ಓಕೆ, ಮಂಜುಳಾ ಮೇಡಮ್ ಮತ್ತೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. LPB ವಿಲ್ ಬಿ ಮೋರ್. LPB ಜ್ಞಾಪಕ ಇಟ್ಕೊಳ್ಳಿ, ಜನರೇಷನ್ ಪ್ಲಸ್ ಗ್ಯಾರಂಟಿ.
ಸ್ವಾತಿ ಅವ್ರದ್ದು ಎಲ್ಲ ಓಕೆ. ಟೀಮ್ ಬಿಲ್ಡರ್ ಬೋನಸ್ ಯಾಕೆ ಕಡಿಮೆ? ಓಕೆ ಸ್ವಾತಿ ಅವರೇ, ಇದು ಟೀಮ್ ಬಿಲ್ಡರ್ ಬೋನಸ್ 80 ಪೈಸೆ ತಗೊಂಡಿದ್ದೀರಾ? ಲೆಸ್ ತಗೊಂಡಿದ್ದೀರಾ ಟೀಮ್ ಬಿಲ್ಡರ್ ಬೋನಸ್ ಇಂಡೆಕ್ಸ್ ಸ್ವಾತಿ ಅವರು? ಓಕೆ ದೆನ್ ಫೈನ್. ಸ್ವಾತಿ ಅವ್ರದ್ದು ಪರ್ಫೆಕ್ಟ್ ಆನ್ಸರ್. ಸ್ವಾತಿ ಅವರೇ, ಇದು ಟೀಮ್ ಬಿಲ್ಡರ್ ಬೋನಸ್ 80 ಪೈಸೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನೀವು ಜಾಸ್ತಿನೇ ಸಿಗುತ್ತೆ. ಲಾಸ್ಟ್ ಮಂತ್ 80 ಪೈಸೆ ಇತ್ತು, ಅದಕ್ಕೆ ನಾವು 80 ಪೈಸೆ ಅಂತ ಇಟ್ಕೊಂಡಿದ್ದೀವಿ. ಓಕೆ, ಪುಷ್ಪಾವತಿ ಅವರು ಎಲ್ಲಿ ರಾಂಗ್ ಮಾಡಿದ್ರು ಅಂತ ಗೊತ್ತಾಯ್ತು. ಡನ್. ಸನತ್ ಅವರೇ, ಸೀನಿಯರ್ ಡೈರೆಕ್ಟರ್ಗೆ ಡೈರೆಕ್ಟರ್ ಬೋನಸ್ ಯಾವ ಕಡೆಯಿಂದ ಸಿಗ್ತಾ ಇದೆ? ಡೈರೆಕ್ಟರ್ ಬೋನಸ್ ಈಸ್ ಓನ್ಲಿ ಫಾರ್ ಡೈರೆಕ್ಟರ್, ಕರೆಕ್ಟ್? SD ಅಂಡ್ ಅಬೌವ್ ಟೀಮ್ ಬಿಲ್ಡರ್ ಬೋನಸ್ ಸಿಗುತ್ತೆ. ಎಸ್, ಸ್ವಾತಿ ಅವ್ರದ್ದು ಪರ್ಫೆಕ್ಟ್ ಆನ್ಸರ್. ಸನತ್ ಅವ್ರದ್ದು ಕೂಡ ಕರೆಕ್ಟ್. ಡೈರೆಕ್ಟರ್ ಬೋನಸ್ ಲೆಸ್ ಮಾಡಿದ್ರೆ ಪರ್ಫೆಕ್ಟ್ ಆನ್ಸರ್. ಎಸ್, ಮಂಜುಳಾ ಅವರ ಆನ್ಸರ್ ಇವಾಗ ಕರೆಕ್ಟ್ ಆಗಿ ಬಂತು. ಗ್ರೇಟ್. ಪುಷ್ಪ ಮೇಡಮ್, ಇವಾಗ ಈ ತರ ಸ್ಟ್ರಕ್ಚರ್ ಹಾಕಿ, ನಿಮ್ಗೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಓ ನೋ ನೋ ನೋ, ಪುಷ್ಪಾವತಿ ಅವರೇ 15,000 ಬರಕ್ ಸಾಧ್ಯ ಇಲ್ಲ. ಸೊ ಓನ್ಲಿ 50,000 ಸ್ಟ್ರಕ್ಚರ್ ಬೇಸಿಕಲಿ ಇದು. ನನ್ನ PGBV 50,000, ನನ್ನ ಫ್ರಂಟ್ ಲೈನ್ SD 50,000, ಅವ್ರ ಕೆಳಗಡೆ ಕೂಡ 50,000. ಸೊ ಈ ತರ ಮೋಸ್ಟ್ಲಿ ಎಲ್ಲಾರು ಇದೇ ತರ, ಅಂದ್ರೆ ಮಂಜುಳಾ ಅವರು, ಆಮೇಲೆ ಸ್ವಾತಿ ಅವರು ಕೂಡ, ಆಮೇಲೆ ಸನತ್, ಎಲ್ಲಾರು ಇದೇ ತರ ಮೋಸ್ಟ್ಲಿ ಹಾಕಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. 50-50-50. ಸೊ ದಿಸ್ ವಿಲ್ ಬಿ ಅವರ್ ಟೋಟಲ್ ಇನ್ಕಮ್. ಸೊ ಇದರಲ್ಲಿ ಮೋಸ್ಟ್ಲಿ ಇಂಡೆಕ್ಸ್ ಇದರಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ನಾನು ಇಲ್ಲಿ ಟ್ರಾವೆಲ್ ಫಂಡ್ ನ 20 ಪೈಸೆ ಇಟ್ಕೊಂಡಿದ್ದೀನಿ. ಕೆಲವರು ಟೀಮ್ ಬಿಲ್ಡರ್ ಬೋನಸ್ 70 ಪೈಸೆ ಇಟ್ಕೊಂಡು, ಇಲ್ಲ ಅಂದ್ರೆ ಇದರಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡ್ಕೋಬಹುದು. ಅದರ್ವೈಸ್ ಇಲ್ಲಿ ಯಾಕೆ ನಾವು ಸೀನಿಯರ್ ಡೈರೆಕ್ಟರ್ ಇಲ್ಲಿ ತಗೊಂಡಾಗ ಇವರ PGB ಮೇಲೂ 5% ಸಿಗುತ್ತೆ. ಜೊತೆಗೆ ಇಲ್ಲಿ ನಾನು ಒಬ್ಬ ಸೀನಿಯರ್ ಡೈರೆಕ್ಟರ್ ತಂದು, ಸೊ ಇದು ಕೂಡ ನನ್ನ ಫಸ್ಟ್ ಜನರೇಷನ್ ಆಗುತ್ತೆ. ಸೊ ಫಸ್ಟ್ ಜನರೇಷನ್ ಆಗುತ್ತೆ. ಸೊ ಟೋಟಲಿ ನನ್ನ ವಾಲ್ಯೂಮ್ ಮೇಲೆ 5%, 50,000 ಮೇಲೆ 5%, ನನ್ನ ಫ್ರಂಟ್ ಸೀನಿಯರ್ ಡೈರೆಕ್ಟರ್ ಮೇಲೂ 5%. ಸೊ ಇಲ್ಲಿ 5,000 ಪಾಯಿಂಟ್ ಸಿಕ್ತು. ಜೊತೆಗೆ ಮಿನಿಮಮ್ ಗ್ಯಾರಂಟಿ 1 lakh GBV ಮೇಲೂ ಕೂಡ 5%, 5,000. ಓಕೆ, ಸೊ ಈ ತರ ನಮ್ಮ ಟೋಟಲ್ ಇನ್ಕಮ್ you can cross more than 20,000 rupees with 1,50,000 GBV. ಸೊ ಸೀನಿಯರ್ ಡೈರೆಕ್ಟರ್ ಗೆ ಈ ತರ ನಿಮ್ಮ ಪ್ಲಾನ್ ಕೊಡಬಹುದು. ಸೊ ಈ ತರ ಮಾಡಿ ಸೀನಿಯರ್ ಡೈರೆಕ್ಟರ್ 20,000 ಕರೆಕ್ಟ್ ಆಗಿ ತೋರಿಸಿದ್ರೆ ಖಂಡಿತ ಬಿಟ್ಟು ಹೋಗಲ್ಲ. ಓಕೆ ಡನ್. ಸೊ ಟೈಮ್ ಇನ್ನು 5 ನಿಮಿಷ ಇದೆ. ಸೊ 5 ನಿಮಿಷದಲ್ಲಿ ಇನ್ನೊಂದು 50,000 ರೂಪಾಯಿ ಇನ್ಕಮ್ ನೋಡೋಣ. 50,000 ರೂಪಾಯಿ ಇನ್ಕಮ್ ಆದ್ಮೇಲೆ 2 ಹೋಮ್ವರ್ಕ್ ನೋಡೋಣ. ಸೊ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೈಟಲ್. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೈಟಲ್ ಅಲ್ಲಿ 3,20,000 ಗೆ 45,000 plus 45,000 to 50,000 income. GBV should not be more than 3,20,000. 3 ಲಕ್ಷ ತೋರಿಸಿದ್ರೆ ಓಕೆ, ಬಟ್ ನನ್ನ ಕ್ಯಾಲ್ಕುಲೇಷನ್ ಅಲ್ಲಿ 3,20,000 ಇದೆ. ಅದಕ್ಕೆ ನಾನು 3,20,000 ತೋರಿಸಿದ್ದೀನಿ. ಸೊ 45,000 ಇನ್ಕಮ್ ವಿತ್ 3 lakh to 3,20,000 GBV.
ಸೊ ಸ್ಟ್ರಕ್ಚರ್ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ಅಗೇನ್ ಇಲ್ಲೂ ಕೂಡ 4 ಇನ್ಕಮ್ ಸಿಗುತ್ತೆ. APB, ಟೀಮ್ ಬಿಲ್ಡರ್ ಬೋನಸ್, ಟ್ರಾವೆಲ್ ಫಂಡ್ ಅಂಡ್ LPP. ಸೊ 1,50,000 ಗೆ 20,000 ಆಯ್ತು. ಇವಾಗ 3,20,000 ಗೆ 45,000. Any attempts? ಯಾರ್ದಾದ್ರು ಸಿಕ್ತಾ?
ಓಕೆ, ಫಸ್ಟ್ ಆನ್ಸರ್ ಬಾಪ್ರೆ ಅನ್ನತ್ತವ್ರೆ ತುಂಬಾ ಜಾಸ್ತಿ ಕೊಟ್ಟಿದ್ದೀರಾ. ಹೇಗ್ ಬಂತು ಅಂತ ನಾನು ಕೂಡ ಚೆಕ್ ಮಾಡ್ಬೇಕು. LPB ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸನ್ನತ್ ಅವ್ರೆ. How did you get that amount? Okay, Swati, your total income is how much? Good. ಸ್ವಾತಿ ಅವ್ರದ್ದು ಪರ್ಫೆಕ್ಟ್ ಆಗಿದೆ. ಸೊ ಸನತ್ LPB ನನ್ನ ಪ್ರಕಾರ ಅಷ್ಟೊಂದು ಬರೋ ಡೌಟ್ ಇದೆ. ಕ್ರಾಸ್ ಚೆಕ್ ಮಾಡಿ ಸ್ಟ್ರಕ್ಚರ್ ಇಲ್ಲ PGBV. ಸ್ವಾತಿ ಅವ್ರದ್ದು ಪರ್ಫೆಕ್ಟ್ ಆಗಿದೆ. ಗ್ರೇಟ್. ಸನತ್, ಯು ನೀಡ್ ಟು ಕ್ರಾಸ್ ಚೆಕ್ ನಿಮ್ಮ ಡೌನ್ ಲೈನ್ ಯಾರಾದ್ರೂ LPB ಕ್ವಾಲಿಫೈ ಆಗಿದಾರಾ ಅಂತ ನೋಡ್ಬೇಕು. ಯಾಕೆ ಅಂತ ಹೇಳಿದ್ರೆ 3 ಲಕ್ಷ ನೀವು 2 ಲೆಗ್ ಅಲ್ಲಿ ಹಾಕಿದೀರಾ ಅಂತ ಹೇಳಿದ್ರೆ ಮೋರ್ ಆರ್ ಲೆಸ್ ಯುವರ್ ಡೌನ್ ಲೈನ್ ವಿಲ್ ಕ್ವಾಲಿಫೈ ಫಾರ್ LPB. ಒಂದು ಲೆಗ್ ಅಲ್ಲಿ 1,35,000 ಬಂದು ಯಾರು ಡೌನ್ ಲೈನ್ LPB ಕ್ವಾಲಿಫೈ ಆಗಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಎ ಬಿಗ್ ಲಾಸ್. ನನ್ನ ಪ್ರಕಾರ ನಿಮ್ಮ ಡೌನ್ ಲೈನ್ LPB ಕ್ವಾಲಿಫೈ ಆಗಿದ್ರೆ ಒಳ್ಳೇದು. ಇಲ್ಲ ನಾನ್ ಮಾತ್ರ ಇನ್ಕಮ್ ಜಾಸ್ತಿ ಮಾಡ್ಕೋತೀನಿ ಅಂತ ವರ್ಕ್ ಮಾಡಿದ್ರೆ ನಿಮ್ ಡೌನ್ ಲೈನ್ ಬಿಟ್ಟೋಗ್ಬಿಡ್ತಾರೆ. ನಿಮ್ ಡೌನ್ ಲೈನ್ಗೂ ಕೂಡ ಒಳ್ಳೆ ಇನ್ಕಮ್ ಕೊಡಿ, ನೀವು ಒಳ್ಳೆ ಇನ್ಕಮ್ ತಗೊಳ್ಳಿ. ಅದರ್ವೈಸ್ ಒಂದ್ ಜಾಸ್ತಿ ಇನ್ಕಮ್ ಬೇಕು ಅಂತ ಹೋದ್ರೆ ಅವ್ರು ಬಿಟ್ಟು ಹೊಡಿದ್ದಾರೆ. ಓಕೆ, ಲೈಕ್ 70,000. ಓಕೆ, ನೀವು ಬೇಕಾದಂಗೆ ಹಾಕೊಂಡ್ಬಿಟ್ರಿ. ಐ ಡೋಂಟ್ ಮೈಂಡ್ ಮೋರ್ ದೆನ್ ದಟ್ ಇನ್ಕಮ್. ಆದ್ರೆ ಡೌನ್ ಲೈನ್ಗೂ LPB ಕೊಟ್ಟು ನೀವು ಇನ್ಕಮ್ ತಗೊಳ್ಳಿ, ದಟ್ ಮೇಕ್ ಸೆನ್ಸ್. ನಿಮ್ಗೆ ಇನ್ಕಮ್ ಜಾಸ್ತಿ ಬೇಕು ಅಂತ ಅವ್ರಿಗೆ PGB ಜಾಸ್ತಿ ಮಾಡಿಸೋದು ಯಾವ ನ್ಯಾಯ? ಓಕೆ, ನಂದ ಇನ್ನೊಂದು ಕೂಡ ಒಂದು ಕಂಡೀಷನ್ ನಾನು ಹೇಳೋದ್ ಮರ್ತೆ ಎಲ್ಲಾರ್ಗು. ಯಾವುದೇ ಕಾರಣಕ್ಕೂ ಯಾರ PGBವಿನೂ ಶುಡ್ ನಾಟ್ ಕ್ರಾಸ್ 50,000. ಪರ್ಸನಲ್ BV ನನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಪರ್ಸನಲ್ BV ಶುಡ್ ನಾಟ್ ಕ್ರಾಸ್ ಮೋರ್ ದೆನ್ 2,000. PGBV ಶುಡ್ ನಾಟ್ ಕ್ರಾಸ್ ಮೋರ್ ದೆನ್ 50,000. ಇದು ಇದ್ರಲ್ಲಿ ಹೇಳೋದ್ ಮರ್ತಿದೆ. ಯಾರ PGBವಿನೂ 50,000 ಗಿಂತ ಜಾಸ್ತಿ ತೋರ್ಸೋ ಹಾಗಿಲ್ಲ. So anyone who does more than 50,000, for me it's a dumping. So we will not give any plan for dumping. ನಮ್ದು ಟೀಮ್ ಬಿಲ್ಡ್ ಮಾಡೋದು ಮಾತ್ರ ಪ್ಲಾನ್. ಸೌಮ್ಯ ಅವರೇ, ತುಂಬಾ ಕಡಿಮೆ ಆಯ್ತು. LPBನೇ ಕಡಿಮೆ ಮಾಡಿದ್ರೆ ಟೋಟಲ್ ಇನ್ಕಮ್ ಕಡಿಮೆ ಆಗತ್ತೆ.
Any more answers? So we already 10 minutes away to. Sanath, I don't know how you got that. LPV. ಎಲ್ಲಾರ್ದು PGPV ಎಷ್ಟಿದೆ? Okay. Good. Sunita Srinivas ಅವರು ಕೂಡ ಕರೆಕ್ಟ್ ಆಗಿದೆ. Yes, dear dream team. Now answer is correct, Sanath. I was wondering how 40,000. Okay, let's reveal the structure. So this is the structure. ನಾನು 3,20,000 ಹಾಕೊಂಡಿದ್ದ ಸ್ಟ್ರಕ್ಚರ್ ಇದು. Sorry. This is the structure. ಸೊ ಇಲ್ಲಿ ನಾನು ಮಾಡಿರೋದು ನನ್ನ ಇಬ್ರು ಡೌನ್ಲೈನ್ಗೂ ಕೂಡ LPB ಕ್ವಾಲಿಫೈ ಮಾಡಿಸಿದ್ದೀನಿ. ಸೊ ಇಲ್ಲಿ ನಾ ಕಡಿಮೆ ಹಾಕ್ಬೋದಾಗಿತ್ತು, 30,000 ಹಾಕ್ಬೋದಾಗಿತ್ತು. ಬಟ್ ನೀವು ಜ್ಞಾಪಕ ಇಟ್ಕೊಂಡಿದ್ರೆ ನಾವು ಹೇಳಿದ್ದು ಪ್ಲಾನ್ ಫಾಸ್ಟ್ ಗ್ರೋತ್ಗೆ ನಾವು 40,000 PGBV ವರ್ಕ್ ಮಾಡಬೇಕು ಅಂತ. 40,000 ಟಿಲ್ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಟೈಟಲ್ 40,000 PGBV ವರ್ಕ್ ಮಾಡಿ ಅಂತ ನಾವು ಮೊದಲೇ ಹೇಳಿದ್ವಿ. ಸೊ ಅದಕ್ಕೆ ನಾವು 40,000 ಇದರಲ್ಲಿ ನಾನು ಹೋಗ್ತಿದ್ದೀನಿ. ಸೊ ವಿಲ್ ನಾಟ್ ರೆಡ್ಯೂಸ್, ಅದಕ್ಕೆ ನನ್ನ 3,20,000 ಬಂದಿತ್ತು. ಸೊ ನಾನು ಕೂಡ 40,000 PGBV ಮಾಡಿದ್ದೀನಿ. ನನ್ನ ಡೌನ್ಲೈನ್ಸ್ ಅವ್ರಿಗೂ ಕೂಡ ಅದೇ ಪ್ಲಾನೇ ಕೊಟ್ಟು ಅವ್ರಿಗೂ ಕೂಡ ಹೇಳ್ತಾ ಇರೋದು, ನೀವು ಕೂಡ 40,000 PGBV ವರ್ಕ್ ಮಾಡಿ. 40 to 50,000, 40 to 50,000. ದಿಸ್ ಈಸ್ ಅವರ್ ಸ್ಟ್ರಾಟಜಿ. ಸೊ ಇದು ಸುಮಾರು ಜನಕ್ಕೆ ನಾನು ಆಲ್ಮೋಸ್ಟ್ 3 years ಇಂದ ನಾನು ಇದೇ ಹೇಳ್ತಾ ಇರೋದು, 40 to 50,000 PGBV ಮಾಡಿ. ಸೊ 50,000 ರೇರ್ ಕೇಸ್, ಅದರ್ವೈಸ್ my plan was almost 40,000 PGBV. ಸೊ ಇಲ್ಲಿ ಪ್ಲಾನ್ ಪ್ರಕಾರ ನಾನು ಅವ್ರಿಗೂ ಕೂಡ ಇನ್ಕಮ್ ಕೊಡ್ಸೋದಕ್ಕೆ ಅಂತ ನಾನು ಕೆಳಗಡೆ LPB ಕ್ವಾಲಿಫೈ ಮಾಡಿಸೋದಕ್ಕೆ SD ವಿತ್ 50,000. ಸೊ ಅರ್ಲಿಯರ್ ಎಕ್ಸಾಂಪಲ್ ಅಂದ್ರೆ SD ಟೈಟಲ್ ಏನು ಸ್ಟ್ರಕ್ಚರ್ ಇತ್ತು, ಸೇಮ್ ಸ್ಟ್ರಕ್ಚರ್ ನಾನು 2 ಲೆಗ್ ಅಲ್ಲಿ ಹಾಕಿದ್ರೆ ಅಲ್ಲಿ ನಿಮ್ಗೆ 3 ಲಕ್ಷ ಬರುತ್ತೆ. ಸೊ ಅದನ್ನ ವಾಲ್ಯೂಮ್ ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ PGBV ಕಡಿಮೆ ಮಾಡಿದ್ದು. ಸೊ ಸೇಮ್ ಸ್ಟ್ರಕ್ಚರ್ ನೀವು 2 ಲೆಗ್ ಅಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ನಿಮ್ಮ ಸ್ಟ್ರಕ್ಚರ್ ಪರ್ಫೆಕ್ಟ್ ಆಗಿದೆ. ಸೊ ಈವನ್ ಯು ಕ್ಯಾನ್ ಆಲ್ಸೋ ಗೋ ಅಪ್ ಟು 50,000. ಸೊ ಅರ್ಲಿಯರ್ SD ಟೈಟಲ್ ಸ್ಟ್ರಕ್ಚರ್ ನ ನೀವು 2 ಲೆಗ್ ಅಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲೆಗ್ ಅಲ್ಲಿ ಕೂರ್ಸಿದ್ರೆ ನೀವು ಕೂಡ 40 to 50,000 PGBV ಮಾಡಿದ್ರೆ ನಿಮ್ಮ ಇನ್ಕಮ್ 50,000 ಇನ್ಕಮ್ ಕ್ರಾಸ್ ಆಗುತ್ತೆ. ಅಷ್ಟೇ ಸಿಂಪಲ್. ಓಕೆ, ಸೊ ವಿತ್ 3,50,000 ವಾಲ್ಯೂಮ್ ನೀವು ಇನ್ಕಮ್ 50 ಲಕ್ಷ ಕ್ರಾಸ್ ಮಾಡಬಹುದು. ಓಕೆ, ಸೊ ಅದೇ ಸ್ಟ್ರಕ್ಚರ್ ನ ನೀವು ಡೂಪ್ಲಿಕೇಟ್ ಮಾಡ್ತಾ ಹೋಗಿ. ಸೊ ಮೊದಲು ಡೈರೆಕ್ಟರ್ಗೆ ನಾವು 50,000 ತೋರಿಸಿದ್ವಿ. ಸೊ 50,000 ಅಪ್ಲೈನ್ ಸೀನಿಯರ್ ಡೈರೆಕ್ಟರ್ಗೂ 50,000 PGBV ತೋರಿಸಿದಾಗ ಹೇಗೆ ಇನ್ಕಮ್ ಬರುತ್ತೆ, ಆ ಸೀನಿಯರ್ ಡೈರೆಕ್ಟರ್ ಅಪ್ಲೈನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ 2 ಲೆಗ್ ಅಲ್ಲಿ ಅದನ್ನ ಡೂಪ್ಲಿಕೇಟ್ ಮಾಡಿದ್ರೆ ಹೇಗೆ ಇನ್ಕಮ್ ಬರುತ್ತೆ. ಸೊ ದಿಸ್ ಇಸ್ ದಿ ಪ್ಲಾನ್. ಸೊ 45,000 to 50,000 ಪ್ಲಾನ್ ವಿತ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್
ದಿಸ್ ಈಸ್ ದಿ ಸ್ಟ್ರಕ್ಚರ್. ಸೊ ಸುಮಾರು ಜನ ಈ ಒಂದು ಸ್ಟ್ರಕ್ಚರ್ ಅಲ್ಲಿ ಆಲ್ಮೋಸ್ಟ್ 50,000 ಇನ್ಕಮ್ ತಗೊಂಡಿದ್ದಾನೆ. ಇಫ್ ನಾಟ್ 50,000, 40,000 ಪ್ಲಸ್ ಇನ್ಕಮ್ 3 ಲಕ್ಷದಲ್ಲಿ ಸುಮಾರು ಜನ ತಗೊಂಡಿದ್ದಾರೆ. ಸೊ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಸೊ ಅದಕ್ಕೆ ಅವ್ರಿಗೆಲ್ಲರಿಗೂ ಇದೇ ಪ್ಲಾನ್ ಕೊಟ್ಟಿದ್ದು 1,50,000, 1,50,000 2 ಲೆಗಲ್ ತಗೊಂಡ್ಬನ್ನಿ, ನಿಮ್ಮ PGBU 30,000 ಪ್ಲಸ್ ಮಾಡ್ಕೊಳ್ಳಿ. ಅಷ್ಟು ಮಾಡ್ಕೊಂಡ್ರೆ ಗ್ಯಾರಂಟಿ ಆಗಿ 40,000 ಇನ್ಕಮ್ ಕ್ರಾಸ್ ಆಗುತ್ತೆ. ಸೊ ಸುಮಾರು ಜನ ಅದರಲ್ಲೇ ವರ್ಕ್ ಮಾಡಿದ್ದಾರೆ. ಬೇಕಾದಷ್ಟು ಎಕ್ಸಾಂಪಲ್ ಇದೆ. ಸೊ ದಿಸ್ ಈಸ್ ಯುವರ್ ಫೈನಲ್ ವರ್ಕಿಂಗ್ ಫಾರ್ ದಿ ಡೇ. ಸೊ ಫೈನಲ್ ಟೇಕ್ ಅವೇ ಅಂಡ್ ಫೈನಲ್ ಹೋಮ್ವರ್ಕ್, ನಿಮ್ಗೆ 2 ಹೋಮ್ವರ್ಕ್, ಇಲ್ಲ ಅಂದ್ರೆ 3 ಹೋಮ್ವರ್ಕ್ ತಗೊಳ್ಳಿದ್ರೆ 3 ಹೋಮ್ವರ್ಕ್. ಸೊ ನೆಕ್ಸ್ಟ್ ನಮ್ಮ 3 ಲೆಗ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೈಟಲ್. SED ಟೈಟಲ್ ಅಲ್ಲಿ 85,000ಕ್ಕಿಂತ ಜಾಸ್ತಿ ಇನ್ಕಮ್. ರಿಮೆಂಬರ್ ಕಂಡೀಷನ್ 40 to 50,000 PGBV ವರ್ಕ್ ಮಾಡಬೇಕೇ ಹೊರತು ಜಾಸ್ತಿ ತಗೋಬೇಡಿ. ಯಾಕೆಂತ ಹೇಳಿದ್ರೆ ಕನ್ಸಿಸ್ಟೆಂಟ್ ಆಗಿ ಯಾರು ಕೂಡ 50,000 PGBV ಕನ್ಸಿಸ್ಟೆಂಟ್ ಆಗಿ 6 ತಿಂಗಳು ಮಾಡ್ತಾರ ನಾನು ಎಲ್ಲೂ ನೋಡಿಲ್ಲ. 40 to 50,000 ಕನ್ಸಿಸ್ಟೆಂಟ್ ಆಗಿ 6 ಮಂತ್ಸ್ ಮಾತ್ರ ಅಲ್ಲ, 1 ವರ್ಷನೂ ಕೂಡ ಮಾಡ್ತಾರೆ, 2 ವರ್ಷನೂ ಕೂಡ ಮಾಡ್ತಾರೆ. ಸೊ ಕಂಟಿನ್ಯೂಷನ್ ಇರುತ್ತೆ. ಸೊ ಇಲ್ಲೂ ಕೂಡ ಬೇಕಾದಷ್ಟು ಜನ ಲೀಡರ್ಸ್ ಅದರಲ್ಲೇ ಎಕ್ಸಾಂಪಲ್ಸ್ ಇದಾರೆ. ಸೊ ಅದಕ್ಕೇನೆ ಸೊ ಅದು ರಿಯಲಿಸ್ಟಿಕ್ ಆಗಿದೆ. 40 to 50,000 ರಿಯಲಿಸ್ಟಿಕ್ ಕನ್ಸಿಸ್ಟೆಂಟ್ ಆಗಿ ಮಾಡುವಂತ ವಾಲ್ಯೂಮ್, ಅದನ್ನ ಕ್ಯಾರಿ ಮಾಡಿ ಅಷ್ಟೇ ಸಾಕು. 40 to 50,000 PGBV. ಸೊ ಇದರಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಲ್ಲಿ 85,000ಕ್ಕಿಂತ ಜಾಸ್ತಿ ಇನ್ಕಮ್ ಯಾವ ಸ್ಟ್ರಕ್ಚರ್ ಅಲ್ಲಿ ಸಿಗುತ್ತೆ. ಸೊ ದಿಸ್ ಈಸ್ ಯುವರ್ ಹೋಮ್ವರ್ಕ್. ಸೊ ಬರ್ಕೋಬಹುದು SED ಟೈಟಲ್ ವಿತ್ 85,000 ಇನ್ಕಮ್. ಇದು ನಿಮ್ಮ ಮೊದಲನೇ ಹೋಮ್ವರ್ಕ್. ಸೊ ಇದ್ರದ್ದು ಕ್ಯಾಲ್ಕುಲೇಷನ್ ನಿಮ್ಗೆ ನಾಳೆ ಸಿಗುತ್ತೆ. Then finally you have to show me 1 lakh rupees plan, 1 lakh income with platinum director title and volume ಒಂದು 7 lakh ವಾಲ್ಯೂಮ್ ಅಲ್ಲಿ, ಸಾರಿ SED ಟೈಟಲ್ ನಾನು ತೋರಿಸಿದ್ದು 5,40,000, 85,000 ಇನ್ಕಮ್. ನೀವು 5,40,000 ತೋರಿಸ್ಬೇಕು, ನಾಟ್ ಮೋರ್ ದೆನ್ 5,40,000. ಇದನ್ನ ನೀವು ವರ್ಕ್ ಮಾಡಿ ನನ್ನ ವಾಟ್ಸ್ಆಪ್ಗೆ ನೀವು ಕಳಿಸ್ಬೇಕು. SED ಟೈಟಲ್ ಅದಾದ್ಮೇಲೆ 1 lakh rupees ಪ್ಲಾನ್. ಸೊ ಎಲ್ಲರಿಗೂ ಯಾರೆಲ್ಲ ಫಸ್ಟ್ ಡೇ ಬಂದಿದ್ರೆ ನಾನು ಇದನ್ನ ಹೇಳಿದ್ದು 1 lakh rupees ಪ್ಲಾನ್ ಕೊಡೋದನ್ನ ಕಲ್ತ್ಕೋಬೇಕು ಅಂತ. ಸೊ ದಿಸ್ ಈಸ್ ಫೈನಲ್ ನಿಮ್ಮ ಅಲ್ಲ ನನ್ನ ರಿಸಲ್ಟ್. ಪ್ಲಾನ್ ಅರ್ಥ ಮಾಡಿಸಿದ್ರೆ ನನ್ನ ರಿಸಲ್ಟ್. ಸೊ ನೀವು 1 lakh rupees ಪ್ಲಾನ್ ಕೊಟ್ಟು ನಾನ್ ಪಾಸ್ ಆಗಿದ್ದೀನಿ ಅಂತ ನೀವು ತೋರಿಸ್ಬೇಕು ಅಷ್ಟೇ. ಸೊ ಪ್ಲಾಟಿನಂ ಡೈರೆಕ್ಟರ್ ಟೈಟಲ್ ಅಲ್ಲಿ 1 ಲಕ್ಷ ಇನ್ಕಮ್, ನಾಟ್ ಮೋರ್ ದೆನ್ 7 lakh ವಾಲ್ಯೂಮ್. ಸೊ 7 lakh ಒಳಗೆ 1 ಲಕ್ಷ ಇನ್ಕಮ್ ತೋರಿಸೋದು ಹೇಗೆ. ಸೊ SED ಅಂಡ್ ಪ್ಲಾಟಿನಂ ಡೈರೆಕ್ಟರ್ ಗೆ ನೀವು ಕಾರ್ ಫಂಡ್ ನ ನೀವು ಆಡ್ ಮಾಡಬೇಕು. ಸೊ ಟೋಟಲಿ ಯು ಹ್ಯಾವ್ ಟು ಶೋ ಮಿ 5 ಇನ್ಕಮ್. ಸೊ APB, ಟೀಮ್ ಬಿಲ್ಡರ್ ಬೋನಸ್, ಟ್ರಾವೆಲ್ ಫಂಡ್, LPB, ಕಾರ್ ಫಂಡ್, ಈ 5 ಇನ್ಕಮ್ SED ಅಂಡ್ ಪ್ಲಾಟಿನಂ ಗೆ ನೀವು ಆಡ್ ಮಾಡಬೇಕು. ಇದು ಆಡ್ ಮಾಡಿದ್ರೆ ನಿಮ್ಮ 1 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಗ್ಯಾರಂಟಿ ಆಗಿ ಬರುತ್ತೆ. ಸೊ ದಟ್ ಈಸ್ ಯುವರ್ ಸೆಕೆಂಡ್ ಹೋಮ್ವರ್ಕ್. ಸೊ ನಿಮ್ಗೋಸ್ಕರ ಒಂದು ಬೋನಸ್. ಸೊ ಇನ್ನೊಂದು ಬೋನಸ್ 6 ಲಕ್ಷದಲ್ಲಿ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಟೈಟಲ್ ಅಲ್ಲಿ 1,25,000 rupees ಇನ್ಕಮ್. ಓಕೆ, ಸೊ ದಟ್ ಈಸ್ ಅವರ್ ಫೈನಲ್ ಹೋಮ್ವರ್ಕ್. ಸೊ ಪ್ಲಾಟಿನಂ ಡೈರೆಕ್ಟರ್ ಆದ್ರೆ 7 ಲಕ್ಷದಲ್ಲಿ ನಿಮಗೆ 1 lakh ಪ್ಲಸ್ ಇನ್ಕಮ್. ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಲ್ಲಿ 6 ಲಕ್ಷದ 6 leg ವರ್ಕಿಂಗು. 6 leg ವೆರಿ ಈಸಿ, 1 ಲಕ್ಷ ನೀವು ತೋರಿಸ್ಬೇಕಷ್ಟೇ, ಏನಿಲ್ಲ. ಸೊ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ 6 lakh ವಾಲ್ಯೂಮ್, 1,25,000 rupees ಇನ್ಕಮ್. ಸೊ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ನೀವು ತೋರಿಸಿದಾಗ ಯು ಹ್ಯಾವ್ ಟು ಆಡ್ ಹೋಮ್ ಫಂಡ್. ಅಂದ್ರೆ 6 ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು. APB, ಟೀಮ್ ಬಿಲ್ಡರ್ ಬೋನಸ್, ಟ್ರಾವೆಲ್ ಫಂಡ್, LPB, ಹೋಮ್ ಫಂಡ್ ಅಂಡ್ ಕಾರ್ ಫಂಡ್. 6 ಇನ್ಕಮ್ ನೀವು ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು 3 ನಿಮ್ಮ ಒಂದು ಹೋಮ್ವರ್ಕ್. ಸೊ ಹೋಮ್ವರ್ಕ್ ರಿಸಲ್ಟ್ ನಿಮಗೆ ನಾಳೆ ತೋರಿಸಿ, ಜೊತೆಗೆ ಕೆಲವು ಸ್ಟ್ರಾಟಜಿ, ಬೇಸಿಕಲಿ ನಾನು 3 ಸ್ಟ್ರಾಟಜಿ ನಾನು ನಾಳೆ ತೋರಿಸ್ತಿದ್ದೀನಿ. ಅಪಾರ್ಟ್ ಫ್ರಮ್ ಲೀಡರ್ಸ್ ಯಾರೆಲ್ಲ ವರ್ಕ್ ಮಾಡ್ತಾ ಇದಾರೆ, ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಸ್ಟ್ರಾಟಜಿ ನಿಮ್ಗೆ ಏನಾದ್ರು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾನ್ ಯೂಸ್ ಇಟ್. ಅದರ್ವೈಸ್ ನಾಳೆ ಹಾಗೇನೆ ನಾಳೆ ಫೇಸ್ಬುಕ್ ಗೆ ನಾನು ಕನೆಕ್ಟ್ ಮಾಡಲ್ಲ. ಬೇಸಿಕಲಿ ಇಟ್ಸ್ ಎ ಸ್ಟ್ರಾಟಜಿ
ಸೆಷನ್. ಸೊ ಸ್ಟ್ರಾಟಜಿ ನಾನು ಫೇಸ್ಬುಕ್ ಗೆ ಹಾಕಲ್ಲ. ಸೊ ಇಟ್ಸ್ ನಾಟ್ ಎ ಟ್ರೈನಿಂಗ್. ಸೊ ಅದಕ್ಕೆ ನಾಳೆ ಫೇಸ್ಬುಕ್ ಅಲ್ಲಿ ನಿಮಗೆ ಸೆಷನ್ ಸಿಗಲ್ಲ. ಸೊ ಟುಡೇ ಇಸ್ ದಿ ಲಾಸ್ಟ್ ಸೆಷನ್ ಫಾರ್ ಕ್ಯಾಲ್ಕುಲೇಷನ್. ಸೊ ಇದೊಂದು ನಿಮಗೆ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ನಿಮ್ಮ ಫೇಸ್ಬುಕ್